रामकृष्णं जगद्गुरुं पादपद्मे तयोश्रित्वा प्रणमामि। रत्नाकराधौतपदां हिमालयकिरीटिनीं ब्रह्मराजर्षिरत्नाट्यां वंदे भारतमातरं। ವೇದಿಕೆ ಮೇಲೆ ಆಸೀನರಾಗಿರುವ ಆದರಣೀಯ ಹಿರಿಯರಿಗೆ, ಮಿತ್ರರಿಗೆ ಅತ್ಯಂತ ಪ್ರೀತಿಪೂರ್ವಕ ನಮಸ್ಕಾರಗಳು. ಆಗಮಿಸಿರುವ ಚನ್ನರಾಯಪಟ್ಟಣದ ಸಮಸ್ತ ದೇಶಭಕ್ತ ಬಂಧುಗಳಿಗೆ, ಮಾತಾ ಭಗಿನಿಯರಿಗೆ, ನನ್ನೆಲ್ಲ ನೆಚ್ಚಿನ ತರುಣ ಮಿತ್ರರಿಗೆ ಅತ್ಯಂತ ಪ್ರೀತಿಪೂರ್ವಕವಾದ ನಮಸ್ಕಾರಗಳು. ಇನ್ನು ಕೆಲವೇ ದಿನಗಳಲ್ಲಿ ಎಲೆಕ್ಷನ್ ಬಂದ್ಬಿಟ್ಟಿದೆ. ಇನ್ನು ಕೆಲವೇ ದಿನಗಳಲ್ಲಿ ವೋಟ್ ಮಾಡ್ತೀವಿ ನಾವು. ಹಾರ್ಡ್ಲಿ ಇವತ್ತು 8ನೇ ತಾರೀಕು ಅಂತ ಇಟ್ಕೊಂಡ್ರೆ ಇನ್ನು 9 ದಿನ ಮಾತ್ರ ಬಾಕಿ ಉಳಿದಿದೆ. 10 ದಿನವೂ ಅಲ್ಲ, 10ನೇ ದಿನ ನಾವು ವೋಟ್ ಮಾಡೇ ಬಿಟ್ಟಿರ್ತೀವಿ. ಇಷ್ಟೊತ್ತಿಗೆ ವೋಟು ಮಾಡಿಬಿಟ್ಟಿರ್ತೀವಿ. ವೋಟ್ ಮಾಡಿ ಏನಾಗಬಹುದು ಅನ್ನೋ ಬೆಟ್ಟಿಂಗಿಗೂ ಅಥವಾ ಕಲ್ಪನೆಗಳಿಗೂ ನಮ್ಮನ್ನು ನಾವು ಹರಿಬಿಟ್ಟುಕೊಂಡಿರ್ತೀವಿ. ಮಿತ್ರರೆ, ಇಡೀ ರಾಜ್ಯದ ಚುನಾವಣಾ ಕಣ ಎಲ್ಲಿ ಕೇಂದ್ರೀಕೃತವಾಗಿದೆ ಅಂತಂದ್ರೆ ಬರೀ ಮಂಡ್ಯದಲ್ಲಿ ಮಾತ್ರ ಕೇಂದ್ರೀಕೃತವಾಗಿದೆ. ಅದು ಬಿಟ್ಟರೆ ಹೈ ವೋಲ್ಟೇಜ್ ಕ್ಷೇತ್ರ ಅಂತ ಯಾವುದಾದ್ರೂ ಇದ್ರೆ ಅದು ಹಾಸನದ ಕ್ಷೇತ್ರವೇ ಅಂತ ಎಲ್ಲರೂ ಮಾತನಾಡ್ತಾರೆ. ವಾಸ್ತವವಾಗಿ ಯಾವುದೇ ಕ್ಷೇತ್ರ ಹೈ ವೋಲ್ಟೇಜ್ ಕ್ಷೇತ್ರ ಆಗಬಾರ್ದು. ಎಲ್ಲ ಕ್ಷೇತ್ರಗಳು ಸಹಜವಾದ ಫೈಟ್ ಆಗಬೇಕು. ಹೈ ವೋಲ್ಟೇಜ್ ಕ್ಷೇತ್ರ ಆದ ನಂತರ ಅದರ ಪ್ರಭಾವ ಹೆಂಗಾಗತ್ತೆ ಅಂತಂದ್ರೆ, ಆ ಹೈ ವೋಲ್ಟೇಜ್ ಕ್ಷೇತ್ರದಲ್ಲಿ ಅನ್ಯ ಎಲ್ಲ ರೀತಿಯ ಪ್ರಭಾವಗಳು ಒಳಗಾಗಿ ನಿಜವಾದ ಕ್ಷೇತ್ರದ ಚಿಂತನೆ ಮರ್ತೋಗ್ಬಿಡುತ್ತೆ ಅನ್ನೋದು ಯಾವಾಗಲೂ ನೆನಪಲ್ಲಿ ಇಟ್ಕೊಳ್ಬೇಕು. ಈ ಕಾರಣಕ್ಕೋಸ್ಕರ ನಾನು ಬೆಳಗ್ಗಾಗೆದ್ದು ಯಾವಾಗಲೂ ಯಾರ ಮನೆಯಲ್ಲಿ ಟಿವಿ ಆನ್ ಮಾಡಿ ನೋಡಿದ್ರು ಕೂಡ ಕನ್ನಡದ ಯಾವ ನ್ಯೂಸ್ ಚಾನೆಲ್ ಆನ್ ಮಾಡಿದ್ರು ಅದರಲ್ಲಿ 99% ತಿಂದಾಕಿರೋದು ಮಂಡ್ಯನೇ. ಉಳಿದೇನಾದ್ರೂ 1% ಏನಾದರೂ ತಿಂದಿದ್ರೆ ಅದು ಹಾಸನ, ಅದು ಮೇಜರ್ ಜವಾಬ್ದಾರಿ ತಗೊಂಡಿರುತ್ತೆ. ಉಳಿದಿದ್ದೊಂದಷ್ಟು ಭಾಗಗಳನ್ನು ನೋಡ್ತಿರ್ತಾರೆ. ಅಂದ್ರೆ ಯಾಕೆ ಇಷ್ಟು ದೊಡ್ಡದಾಗಿ ಇದನ್ನ ಪ್ರತಿಬಿಂಬಿಸಲಾಗ್ತಿದೆ ಅಂತಂದ್ರೆ, ಒಂದು ಪರಿವಾರದ ಒಟ್ಟಾರೆ ಪ್ರಶ್ನೆ, ಒಂದು ಪರಿವಾರದ ರಾಜಕೀಯದ ಅಳಿವು ಉಳಿವಿನ ಪ್ರಶ್ನೆಯಾಗಿ ಬಂದಿರೋದ್ರಿಂದ ಈ ಎರಡೂ ಕ್ಷೇತ್ರಗಳನ್ನ ಹೈ ವೋಲ್ಟೇಜ್ ಕ್ಷೇತ್ರ ಅಂತ ಕರೆಯಲ್ಪಡ್ತಿದೆ ಅಂತ. ದುರ್ದೈವದ ಸಂಗತಿ ಅಂತ. ಮಿತ್ರ, ಈ ದೇಶದಲ್ಲಿ ಇವತ್ತು ನಾನು ಯಾರ ಬಗ್ಗೆ ಮಾತನಾಡ್ಲಿಕ್ಕೆ ಬಂದಿದ್ದೀನೋ, ನರೇಂದ್ರ ಮೋದಿ ಆತ ಯಾವುದೇ ಪರಿವಾರದ ಇವತ್ತಿನ ಕುಡಿ ಅಂತ ಕರೆಸ್ಕೊಳ್ಳುವಂತ ವ್ಯಕ್ತಿ ಅಲ್ಲ ಅಂತ. ಮಧ್ಯಪ್ರದೇಶದ ಚುನಾವಣೆಯಲ್ಲಿ ಕಾಂಗ್ರೆಸ್ಸಿನ ಒಬ್ಬ ನಾಯಕ ನರೇಂದ್ರ ಮೋದಿ ಅವರ ಬಗ್ಗೆ ಒಂದು ಪ್ರಶ್ನೆ ಕೇಳಿದ. ಅವ್ನು ಕೇಳೋ ಪ್ರಶ್ನೆ ನರೇಂದ್ರ ಮೋದಿ ಅವರನ್ನ ತುಚ್ಛ ರೀತಿಯಲ್ಲಿ ಸಂಬೋಧಿಸಬೇಕು ಅಂತ ಕೇಳಿದ್ದು. ನರೇಂದ್ರ ಮೋದಿ ಅಪ್ಪ ಯಾರ್ರಿ? ನರೇಂದ್ರ ಮೋದಿ ಅವರ ತಾತ ಯಾರ್ರಿ? ಇವ್ರು ಏನ್ ಮಾಡಿದಾರ್ರಿ? ಇವ್ರಿಗೇನಾದ್ರೂ ಹೆಂಗೆ ಆಳೋದು ಅಂತ ಗೊತ್ತಿದೆಯೇನ್ರಿ? ನರೇಂದ್ರ ಮೋದಿ ಅವರಿಗೆ ಹಿಂದೆ ಮುಂದೆ ಗತಿ ಇಲ್ಲ ಅಂತ ತುಚ್ಛವಾಗಿ ಕೇಳಿದ್ದು. ಆದ್ರೆ ನನ್ಗನ್ನಿಸ್ತು ಕರೆಕ್ಟ್ ಅಲ್ಲ. ಈ ದೇಶದ ಪ್ರಧಾನಮಂತ್ರಿ ಇವತ್ತು ಯಾರಾಗಿದ್ದಾರೋ ಆ ಮನುಷ್ಯ ಪ್ರಧಾನಮಂತ್ರಿ ಆಗಿರೋದು ತನ್ನ ಸಾಧನೆಯ ಕಾರಣಕ್ಕೋಸ್ಕರ. ವಾಯ್ಸ್ ಚೇಂಜ್ ಆಯ್ತಲ್ಲ. ಈ ದೇಶದ ಇದು ಕಡಿಮೆ ಮಾಡ್ಬೇಡ, ಇದನ್ನು ಮುಟ್ಟಕ್ಕೆ ಹೋಗ್ಬೇಡ. ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪ್ರಧಾನಿ ಆಗಿರೋದು ಅವರಪ್ಪ ಪ್ರಧಾನಿ ಆಗಿದ್ರು ಅದಕ್ಕೋಸ್ಕರ ಪ್ರಧಾನಿ ಆಗಲಿ ಅಂತಲ್ಲ. ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ತಾತ ಅಥವಾ ಅವರ ಅಜ್ಜಿ ಪ್ರಧಾನಮಂತ್ರಿ ಆಗಿದ್ರು ಅನ್ನೋ ಕಾರಣಕ್ಕೋಸ್ಕರ ಪ್ರಧಾನಮಂತ್ರಿ ಕ್ಯಾಂಡಿಡೇಟ್ ಅಲ್ಲ. ಅವರ ಮುತ್ತಾತ ಈ ದೇಶವನ್ನು ಆಳಿದ್ರು ಅನ್ನೋ ಕಾರಣಕ್ಕೋಸ್ಕರ ಪ್ರಧಾನಮಂತ್ರಿ ಕ್ಯಾಂಡಿಡೇಟ್ ಅಲ್ಲ. ಬಟ್ ಈ ದೇಶದ ಪ್ರಧಾನಮಂತ್ರಿ ಯಾಕೆ ಪ್ರಧಾನಮಂತ್ರಿ ಅಂತಂದ್ರೆ, ಈ ದೇಶದ ಪ್ರಧಾನಮಂತ್ರಿ ತಾನು 12 ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿ ಅದ್ಭುತವಾದ ಆಡಳಿತವನ್ನ ಗುಜರಾತ್ಗೆ ಕೊಟ್ಟಿದ್ದೀನಿ, ಹೀಗಾಗಿ ನಾನು ಪ್ರಧಾನಮಂತ್ರಿ ಆಗ್ಲಿಕ್ಕೆ ಯೋಗ್ಯ ಅಂತ ತನ್ನ ಪ್ರಧಾನಮಂತ್ರಿತ್ವವನ್ನು ಪ್ರೂವ್ ಮಾಡಿಕೊಂಡು ಈ ದೇಶದ ಪ್ರಧಾನಮಂತ್ರಿ ಇವತ್ತು ವಾಪಸ್ ನಾನು ಪ್ರಧಾನಮಂತ್ರಿ ಆಗ್ತೀನಿ ಅಂತ ನಮ್ಮ ಮುಂದೆ ನಿಂತ್ಕೊಂಡು ಕೇಳ್ತಿದ್ದಾರೆ. ಮತ ಭಿಕ್ಷೆ ಹಾಕಿಸ್ತಾ ಇದ್ದಾರೆ. ನೀವು ನನಗೆ ಮತ ಹಾಕ್ಬೇಕಾದ್ರೆ ಏನ್ ಕೇಳ್ತಿದ್ದಾರೆ ಗೊತ್ತಾ ನರೇಂದ್ರ ಮೋದಿ ಅವರು? ನನ್ನ ಕಲರ್ ನೋಡಿ ಮತ ಹಾಕಿ ಅಂತ ಕೇಳ್ತಿಲ್ಲ. ನನ್ಗೆ ವಿಚಿತ್ರ ಏನ್ ಗೊತ್ತಾ, ಕರ್ನಾಟಕದ ಮುಖ್ಯಮಂತ್ರಿ ಆಗಿರುವಂತಹ ಕುಮಾರಸ್ವಾಮಿ ಅವರು ನಿನ್ನೆ ಒಂದು ಹೇಳಿಕೆಯನ್ನ ಪರಾಮರ್ಶಿಸಿದ್ದಾರೆ. ಆ ಹೇಳಿಕೆ ಏನು ಅಂತಂದ್ರೆ, ನಾನು ದಿನಕ್ಕೆ ಬೆಳಗ್ಗೆ ಎದ್ದು ಒಂದ್ಸಲ ಮುಖ ತೊಳೆದ್ರೆ ಇನ್ನು ಮಾರನೇ ದಿನ ಬೆಳಗ್ಗೆನೇ ಮುಖ ತೊಳೆಯೋದು. ನರೇಂದ್ರ ಮೋದಿ ಅದೆಷ್ಟು ಸಲ ಮುಖ ತೊಳಿತಾರೋ ಗೊತ್ತಿಲ್ಲ, ಅದಕ್ಕೆ ಲಕ ಹೊಳಿತಾರೆ ಅಂತ. ಏನ್ ಅವಸ್ಥೆ ರೀ! ಹೊಳೆಯುವಂತೆ ಮನುಷ್ಯನನ್ನ ಮಾಡುವುದು ಸೋಪ್ ಅಲ್ಲ, ಒಳಗಿಂದ ಹೊರ ಹೊಂತಾ ಇರುವ ತೇಜಸ್ಸು ಅಂತ ಕುಮಾರಸ್ವಾಮಿ ಅವರಿಗೆ ಗೊತ್ತಾಯ್ತಲ್ಲ. ಮಿತ್ರ, ನರೇಂದ್ರ ಮೋದಿ ಅವರು ಹೊಳೆಯೋದಕ್ಕೆ ಕಾರಣ ಅವರ ಒಳಗಡೆ ರಾಷ್ಟ್ರ ಸೇವೆ ಮಾಡಬೇಕು ಎನ್ನುವಂತ ಉತ್ಕಟವಾದ ವಾಂಛೆ ಇದೆಯಲ್ಲ, ಆ ದೇಶಭಕ್ತಿಯ ಕಾರಣದಿಂದಾಗಿ ಮುಖದಲ್ಲಿ ತೇಜಸ್ಸು ಹೋಗುತ್ತೆ. ಪಾಪ
ಸಿನಿಮಾದವ್ರ ಜೊತೆನೆ ತುಂಬಾ ಸುತ್ತಾಡಿದ ಕುಮಾರಸ್ವಾಮಿ ಅವರು ನರೇಂದ್ರ ಮೋದಿ ಅವರ ಬಗ್ಗೆ ಎಲ್ಲಿವರೆಗೂ ಹೇಳಿದ್ದಾರೆ ಅಂತಂದ್ರೆ, ಈ ವ್ಯಾಕ್ಸು ಹಚ್ಕೊಂಡು ಬೆಳ್ಳಗೆ ಕಾಣುವವ್ರನ್ನ ನಾವೇನು ಯೋಚನೆ ಮಾಡೋದು ಅಂತ. ನರೇಂದ್ರ ಮೋದಿ ಅವರು ವ್ಯಾಕ್ಸ್ ಹಚ್ಕೊಂಡು ಬೆಳ್ಳಗಾಗಿದ್ದಾರೆ ಅಂದ್ರೆ ನರೇಂದ್ರ ಮೋದಿ ಅವರ ಭಾಷಣ ಬಿಡಿ, ನರೇಂದ್ರ ಮೋದಿ ಅವರ ಕೆಲಸ ಬಿಡಿ, ನರೇಂದ್ರ ಮೋದಿ ಅವರ ಮನ್ ಕಿ ಬಾತ್ ಬಿಡಿ, ನರೇಂದ್ರ ಮೋದಿ ಅವರು ಜಗತ್ತಿನಲ್ಲಿ ಗಳಿಸಿರುವ ಖ್ಯಾತಿ ಬಿಡಿ, ನರೇಂದ್ರ ಮೋದಿ ಅವರ ತೇಜಸ್ಸು ಇಟ್ಟು ಹೊಟ್ಟೆ ಉರಿಸುತ್ತೆ ಅಂತ ನಾನಂತೂ ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಒಂದು ದೇಶದ ಪ್ರಧಾನಮಂತ್ರಿ ಇನ್ನೆಷ್ಟು ಬರ್ನಲ್ ಹಂಚಬೇಕು ಅನ್ನೋದೇ ನನಗೆ ಮಿತ್ರ. ನರೇಂದ್ರ ಮೋದಿಗೆ ತೇಜಸ್ ಯಾಕೆ ಬಂತು ಅಂತ ನಾನು ತುಂಬಾ ಬಾರಿ ಯೋಚನೆ ಮಾಡ್ತಿರ್ತೀನಿ. ನನಗೂ ಅವ್ರನ್ನ ಕಂಡಾಗ ಅನಿಸ್ತಿರುತ್ತೆ, ಏನ್ ತೇಜಸ್ಸಿನ ಮುಖದಲ್ಲಿ. ನಮ್ಮಮ್ಮ ಹೇಳ್ತಿರ್ತಾರೆ, ಈ ಮನುಷ್ಯನ ನೋಡ್ತಾ ಇದ್ರೆ ಒಂಥರ ಖುಷಿ ಅನ್ಸುತ್ತೆ, ಈ ಮನುಷ್ಯನ ಭಾಷಣ ಕೇಳೋದು ಆಮೇಲೆ ನೋಡಿದಾಗಲೇ ಖುಷಿ ಅನ್ಸುವಂತ ಒಂದು ತೇಜಸ್ಸು ಮುಖದಲ್ಲಿ ಇದೆಯಲ್ಲ. ಯಾಕೆ ಅಂತಂದ್ರೆ ಆ ಮನುಷ್ಯ ಜೀವನದುದ್ದಕ್ಕೂ ತನ್ನ ಬದುಕನ್ನು ರೂಪಿಸಿಕೊಂಡಿದ್ದೇ ಹಾಗೆ ಅಂತ. ನರೇಂದ್ರ ಮೋದಿ ಬಾಲ್ಯದಿಂದಲೂ ತಾವು ಕಟ್ಟಿದ ಕನಸು ಈ ದೇಶವನ್ನ ಅತ್ಯಂತ ಶ್ರೇಷ್ಠ ಮಾಡಬೇಕು ಎನ್ನುವಂತ ಕನಸಿನಿಂದಲೇ ಅವರು ರೈಲ್ವೆ ಸ್ಟೇಷನ್ಗಳಲ್ಲಿ ಟೀ ಮಾರ್ತಾ ಇರುವಾಗಲಿಂದ ಹಿಡಿದು ಅವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಚಾರಕರಾಗುವವರೆಗೂ, ಅಲ್ಲಿಯೂ ಕೂಡ ರಾಮಕೃಷ್ಣಾಶ್ರಮಕ್ಕೆ ಹೋಗಿ ಸನ್ಯಾಸತ್ವ ಸ್ವೀಕರಿಸಬೇಕು ಎನ್ನುವ ತಮ್ಮ ಮನನಿಚ್ಛೆಯನ್ನು ವ್ಯಕ್ತಪಡಿಸೋದ್ರಿಂದ ಹಿಡಿದು ಹಿಮಾಲಯಕ್ಕೆ ಹೋಗಿ ಆರಾಧನೆ ಮಾಡಿ ತಪಸ್ಸು ಮಾಡಿಕೊಂಡು ವಾಪಸ್ಸು ಬರುವವರೆಗೂ ನರೇಂದ್ರ ಮೋದಿಯ ಮನಸ್ಸಿನಲ್ಲಿ ಯಾವುದಾದ್ರೂ ಒಂದು ದೇವಿ ಆವಿರ್ಭವಿಸಿದ್ರೆ ಅವಳು ತಾಯಿ ಭಾರತಿ ಮಾತ್ರ. ಆಕೆಯ ಸೇವೆಗಾಗಿ ತನ್ನ ಬದುಕು ಅಂತ ಮುಡಿಪಾಗಿಟ್ಟಿದ್ರಲ್ಲ, ಅದು ಮುಖದಲ್ಲಿ ತೇಜಸ್ಸು. ನರೇಂದ್ರ ಮೋದಿ ಯಾವತ್ತು ನಾನು, ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಮೊಮ್ಮಕ್ಕಳು, ನನ್ನ ಮರಿಮಕ್ಕಳು ಇವ್ರನ್ನ ಚೆನ್ನಾಗಿ ಇಟ್ಕೊಳ್ಬೇಕು ಅನ್ನೋ ಕಾರಣಕ್ಕೆ ರಾಜಕೀಯ ಮಾಡಿದವರಲ್ಲ. ನನ್ನ ತಾಯಿ ಜಗತ್ತಿನ ಎಲ್ಲರಿಂದಲೂ ಗೌರವಿಸಲ್ಪಡಬೇಕು ಎನ್ನುವ ಒಂದೇ ಒಂದು ಕಾರಣಕ್ಕೆ ರಾಜಕೀಯ ಮಾಡಿದವರು ಅಂತ. ಹೀಗಾಗಿ ಅವ್ರ ಕುರಿತಂತೆ ನನಗೂ ಅನೇಕರು ಪಕ್ಷದವರು ಕೇಳ್ತಾರೆ, ಬಿಜೆಪಿಯವರು ಕೆಲವು ಸಲ ಕೇಳ್ತಾರೆ ನಮಗೆ, ಚಕ್ರವರ್ತಿಯವರು ಮೋದಿ 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 ಅಂತಿರ್ತೀರಿ, ನೀವು ಯಾವತ್ತೂ ನಮ್ಮ ಬಗ್ಗೆ ಯಾರ ಬಗ್ಗೆನೂ ಮಾತಾಡ್ತೀರಿ ಅಂತ. ನಾನು ಹೇಳುದು, ನಿಮ್ಗಳಲ್ಲೂ ಕೂಡ ನರೇಂದ್ರ ಮೋದಿ ಅವರಂತ ವ್ಯಕ್ತಿತ್ವವನ್ನು ಯಾರಾದ್ರೂ ಗಳಿಸಿಕೊಂಡ್ರೆ ನಾನಷ್ಟೇ ಅಲ್ಲ, ಇಡೀ ಕರ್ನಾಟಕದ ಜನತೆ ಹೆಮ್ಮೆಯಿಂದ ಮಾತನಾಡುತ್ತೆ. ಇವತ್ತು ಜನಕ್ಕೆ ಬೇಕಾಗಿರೋದು ನಿಮ್ಮ ಹತ್ರ ಎಷ್ಟು ದುಡ್ಡಿದೆ ಅಂತಲ್ಲ. ನಾನು ಮೊನ್ನೆ ರಾಮಾಪುರ ಅಂತ ಒಂದು ಹಳ್ಳಿ, ತುಂಬಾ ಪುಟ್ಟ ಹಳ್ಳಿ, ಅದು ಚಾಮರಾಜನಗರದ ಕ್ಷೇತ್ರಕ್ಕೆ ಬರುತ್ತೆ. ಒಂದು 350-400 ಜನ ಸೇರಿದ್ದಿರಬಹುದು ಕಾರ್ಯಕ್ರಮಕ್ಕೆ. ಬಹಳ ಚಿಕ್ಕ ಹಳ್ಳಿ, ತಮಿಳುನಾಡಿನ ಬಾರ್ಡರ್ಗೆ ಇರುವಂತ ಹಳ್ಳಿ. ಆ ಹಳ್ಳಿಯನ್ನು ಮಾತನಾಡ್ತಾ ಹೇಳಿದೆ, ಕೊನೆ 2 ದಿನಗಳಲ್ಲಿ ಇವರೆಲ್ಲರೂ ಸೇರಿ ಕೆಲಸ ಮಾಡಿ ಈ ಇಡೀ ಪ್ರಯತ್ನವನ್ನ ನಾಶ ಮಾಡ್ತಾರೆ ಅಂತ. ನಾವು 100 ದಿನಗಳ ಕಾಲ ಕಾಲಿಗೆ ಚಕ್ರ ತಿರ್ಕೊಂಡು ಓಡಾಡ್ತಾ ಇರ್ತೀವಿ, ಹಾಕೊಂಡು ಓಡಾಡ್ತಾ ಇರ್ತೀವಿ. ಇವರು 3 ದಿನಗಳ ಕಾಲ ಹಣ ಮತ್ತು ಹೆಂಡ ಹಂಚಿಬಿಡ್ತಾರೆ, ಎಲ್ಲ ಬದಲಾಗುತ್ತೆ ಅಂದ್ರೆ ಮಧ್ಯದೊಬ್ರು ಎದ್ದು ನಿಂತ್ಕೊಂಡು, ಅದೆಲ್ಲ ಹಳೆ ಕಾಲ ಸಾರ್, ಇವಾಗ ಅವೆಲ್ಲ ನಡೆಯಲ್ಲ, ಈಗ ಮೋದಿಗೆ ಓಟು ನಮ್ದು ಅಂತ ದೂರದ ರಾಮಾಪುರದ ಹಳ್ಳಿಯಲ್ಲಿ ಯಾರೋ ಒಬ್ರು ಎದ್ದು ನಿಂತ್ಕೊಂಡು ಮಾತನಾಡ್ತಾರಲ್ಲ, ನನಗೆ ಬಹಳ ರೋಮಾಂಚನ ಅನ್ಸ್ಬಿಡ್ತು. ಶಬಾಷ್. ದುಡ್ಡಿನ ಆಧಾರದ ಮೇಲೆ ಜಾತಿಯ ಹೆಸರು ಹೇಳ್ಕೊಂಡು ನಾವು ಗೆಲ್ಲಬಹುದು, ಪರ್ಮನೆಂಟ್ ಆಗಿ ಆಳ್ವಿಕೆ ನಡೆಸಬಹುದು ಅಂತ ಅಂದ್ಕೊಂಡಿದ್ದವರಿಗೆಲ್ಲ ನರೇಂದ್ರ ಮೋದಿ ಬಂದ ನಂತರ ಎಂತ ಬರೆ ಬಿದ್ದಿದೆ ಅಂತಂದ್ರೆ, ನೀವು ತಲೆ ತಗ್ಗಿಸಿ ನಿಂತುಕೊಂಡ್ರೆ ಈ ದೇಶದ ಜನ ಗೌರವ ಕೊಡಿಸ್ತಾರೆ, ಎದೆ ಎತ್ಕೊಂಡು ಗುರಾಯಿಸ್ಲಿಕ್ಕೆ ನಿಂತುಕೊಂಡ್ರೆ ಈ ದೇಶದ ಜನ ಗೌರವ ಕೊಡಲ್ಲ ಎನ್ನುವಂತ ಅತ್ಯಂತ ಸ್ಪಷ್ಟವಾದ ಮಾತುಗಳನ್ನ ನರೇಂದ್ರ ಮೋದಿ ಈ ಬಾರಿ ಜನಕ್ಕೆ ಮುಟ್ಟಿಸಿದ್ದಾರಲ್ಲ, ಅದೇ ನರೇಂದ್ರ ಮೋದಿ ಕುರಿತಂತೆ ಮಾತಾಡಿ. ಮಿತ್ರ, ಕಳೆದ 5 ವರ್ಷಗಳ ಹಿಂದೆ ನರೇಂದ್ರ ಮೋದಿ ಪ್ರಧಾನಿ ಆಗ್ಲಿಕ್ಕೆ ಅಂತ ಬಂದಾಗ, ನರೇಂದ್ರ ಮೋದಿ ಪ್ರಧಾನಿ ಆಗಬೇಕು ಅಂತ ನಾವೆಲ್ಲರೂ 1 ವರ್ಷಗಳ ಕಾಲ ಎಲ್ಲ ಕೆಲಸವನ್ನು ಬಿಟ್ಟು ಓಡಾಟ ನಡೆಸುವಾಗ ನರೇಂದ್ರ ಮೋದಿ ಯಾರು ಅಂತ ಪರಿಚಯ ಮಾಡಿಸಬೇಕಾದ ಅಗತ್ಯ ಇತ್ತು. ಇವತ್ತು ಹಂಗಿಲ್ಲ. ಇವತ್ತು ನರೇಂದ್ರ ಮೋದಿ ಯಾರು ಅಂತ ನಾವು ಯಾರಿಗೂ ಹೇಳಬೇಕಾಗಿಲ್ಲ. ನರೇಂದ್ರ ಮೋದಿ ಇವತ್ತು ಮನೆ ಮನೆಗೂ ತಲುಪಿದ್ದಾರೆ. ಇತ್ತೀಚೆಗೆ ಕಾಂಗ್ರೆಸ್ನ ಒಬ್ಬ ಲೀಡರು ನಾನು ಮಾತಾಡ್ತಾ ಕೂತಿರುವಾಗ ನಾನು ಅವ್ರಿಗೆ ಬೇಜಾರಾಗಬಾರ್ದು ಅನ್ನೋ ಕಾರಣಕ್ಕೆ ಒಂದು ಮಾತು ಹೇಳಿದೆ. ಸರ್, ಇಂದಿರಾ ಗಾಂಧಿ ಬಿಟ್ಟ ಮೇಲೆ ಮೋಸ್ಟ್ ಪಾಪ್ಯುಲರ್ ಲೀಡರ್ ಅಂದ್ರೆ ನರೇಂದ್ರ ಮೋದಿನಾ ಅಂತ ಕೇಳಿದೆ. ಕಾಂಗ್ರೆಸ್ ಲೀಡರ್ಗೆ ಇಂದಿರಾ ಗಾಂಧಿ ಬಿಟ್ಟ ಮೇಲೆ ಮೋಸ್ಟ್ ಪಾಪ್ಯುಲರ್ ಲೀಡರ್ ನರೇಂದ್ರ ಮೋದಿನಾ ಅಂತ ಕೇಳಿದ್ರೆ ಕಾಂಗ್ರೆಸ್ ಲೀಡರ್ ಮುಖ ಸಣ್ಣ ಮಾಡ್ಕೊಂಡು, ಇಲ್ಲ ಸರ್, ಇಂದಿರಾ ಗಾಂಧಿಗಿಂತಲೂ ಪಾಪ್ಯುಲರ್ ಸರ್ ಈ ಮನುಷ್ಯ. ಈ ಚಪ್ಪಾಳೆ ಹೊಡೆದ್ರಿ, ನನಗೆ ಅವ್ರ ಮನಸ್ಸಿಗೆ ಬೇಜಾರು ಮಾಡಬಾರ್ದು. ನನಗೂ ಗೊತ್ತಿದೆ ಇಂದಿರಾ ಗಾಂಧಿಗಿಂತಲೂ ಪಾಪ್ಯುಲರ್ ಇರು ಅಂತ. ಇನ್ನು ಅವ್ರ ಮನಸ್ಸಿಗೆ ಬೇಜಾರಾಗಬಾರ್ದು ಅಂತ, ಇಲ್ಲ ಸರ್, ಇಂದಿರಾ ಗಾಂಧಿನೂ ಇಷ್ಟೇ ಪಾಪ್ಯುಲರ್ ಇದ್ರು ಅಂದ್ರೆ ಅವ್ರು ಏನ್ ಹೇಳಿದ್ರು ಗೊತ್ತಾ? ನಿಜ ಸರ್, ಇಂದಿರಾ ಗಾಂಧಿ ಪಾಪ್ಯುಲರ್ ಇದ್ರು, ಆದ್ರೆ 7ನೇ ಕ್ಲಾಸ್ ದಾಟಿದ ಮಕ್ಕಳಿಗೆ ಇಂದಿರಾ ಗಾಂಧಿ ಯಾರು ಅಂತ ಗೊತ್ತಿತ್ತು. ಈ ಪುಣ್ಯಾತ್ಮ 2ನೇ ಕ್ಲಾಸಿನ ಮಕ್ಕಳಿಗೂ ಗೊತ್ತು ಸರ್. ನನ್ನ ಮನೆಯಲ್ಲಿ ಅವ್ರು ಹೇಳಿದ್ರು, ಕಾಂಗ್ರೆಸ್ ಲೀಡರ್ ಹೇಳ್ತಾರೆ, ನನ್ನ ಮನೆಯಲ್ಲಿರುವಂತ ನನ್ನ ಮೊಮ್ಮಗು 2ನೇ ಕ್ಲಾಸಿಗೆ ಹೋಗುವಂತ ಮೊಮ್ಮಗು ಮೋದಿ ಟಿವಿಯಲ್ಲಿ ಬಂದ ತಕ್ಷಣ ಮೋದಿ ತಾತ ಮೋದಿ ತಾತ ಮೋದಿ ತಾತ ಅಂತ ಓಡಾಡ್ತಾ ಇರುತ್ತೆ ಮೊಮ್ಮಗು. ನಾನು ಏನ್ ಮಾಡ ಸಾಯ್ಬೇಕು ಸರ್ ಮನೆಯಲ್ಲಿ ಕೂತ್ಕೊಂಡು, ನಾನ್ ನೋಡಿದ್ರೆ ಕಾಂಗ್ರೆಸ್ ಲೀಡರ್ ಅಂತ. ಒಂದು ಕಾಂಗ್ರೆಸ್ ಲೀಡರ್ನ ಮನೆಯ ಮುಂದಿನ ಪೀಳಿಗೆ
ಪೀಳಿಗೆಯೂ ಕೂಡ ಮೋದಿ ತಾತ ಅಂತ ಕರೆದು ಗೌರವಿಸಬಲ್ಲಂತ ಒಂದು ಗೌರವವನ್ನ ನರೇಂದ್ರ ಮೋದಿ ಪಡ್ಕೊಂಡಿದ್ದಾರೆ ಅಂತಂದ್ರೆ ಈ ಮನುಷ್ಯ ಆರ್ಡಿನರಿ ಅಲ್ಲ, ಈ ದೇಶದ ಸೇವೆಗೆ ಅಂತ ಬಂದಿರುವಂತ ಅಪರೂಪದ ವ್ಯಕ್ತಿ ಅಂತ. ನನಗೆ ಗೊತ್ತಿದೆ, ಹಾಸನ ಕ್ಷೇತ್ರದ ಬಹಳ ಜನ ಇಲ್ಲಿದ್ದೀರಿ. ನಾನು ಬಹಳ ದುಃಖದಿಂದ ನೋವಿನಿಂದ ಹೇಳ್ತೀನಿ ಮಿತ್ರರೇ, ಪ್ರಜಾಪ್ರಭುತ್ವದ ಬಗ್ಗೆ ಇಷ್ಟೆಲ್ಲ ಮಾತನಾಡ್ತಾ ಇರುವಾಗಲೂ ಕೂಡ ಈ ದೇಶದ ಪ್ರಧಾನಮಂತ್ರಿ ನಮ್ಗೆ ಹೆಂಗ್ ಸಿಕ್ಕಿದ್ದಾರೆ ಅಂತಂದ್ರೆ ನಾನು ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ಎಂತ ಪ್ರಧಾನಮಂತ್ರಿ ಸಿಕ್ಕಿದ್ದಾರೆ ಅಂತಂದ್ರೆ 5 ವರ್ಷಗಳ ಹಿಂದೆ ಹಾಸನದ ಬೀದಿಗಳಿಗೆ ನಾವು ಹೋಗ್ಬೇಕಾದ್ರೆ ಹೆದರಿಕೊಳ್ಬೇಕಾದ ಪರಿಸ್ಥಿತಿ ಇತ್ತು. ಎಲ್ಲಿ ಬಾಂಬ್ ಬ್ಲಾಸ್ಟ್ ಆಗುತ್ತೋ ಅಂತ ಗೊತ್ತಿರಲಿಲ್ಲ. ಈ ದೇಶದಲ್ಲಿ ಮುಂಬೈಯಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿತ್ತು, ಗುಜರಾತ್ ನಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿತ್ತು, ಮಧ್ಯಪ್ರದೇಶದಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿತ್ತು, ಛತ್ತೀಸ್ಗಢದಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿತ್ತು, ಜಾರ್ಖಂಡ್ ಅಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿತ್ತು, ತಮಿಳುನಾಡಲ್ಲಿ ಬಾಂಬ್ ಬ್ಲಾಸ್ಟ್ ಆಯ್ತು, ಕೇರಳದಲ್ಲಿ ಬಾಂಬ್ ಬ್ಲಾಸ್ಟ್ ಆಯ್ತು, ಆಂಧ್ರದಲ್ಲಿ ಬಾಂಬ್ ಬ್ಲಾಸ್ಟ್ ಆಯ್ತು, ಬೆಂಗಳೂರಿನಲ್ಲಿ ಸೀರಿಯಲ್ ಬಾಂಬ್ ಬ್ಲಾಸ್ಟ್ಗಳಾದವು. ಇಡೀ ದೇಶದಲ್ಲಿ ಎಲ್ಲದರಲ್ಲಿ ಬಾಂಬ್ ಬ್ಲಾಸ್ಟ್ ಆಗ್ತಿತ್ತು. ಮನೆಯಿಂದ ಆಚೆಗೆ ಹೋದವ್ರು ವಾಪಸ್ ಬರ್ತೀವೋ ಇಲ್ಲೋ ಅನ್ನೋಂತ ಗ್ಯಾರಂಟಿ ಇಲ್ಲದ ಭಯಾನಕವಾದ ವಾತಾವರಣ ಇತ್ತು. ನರೇಂದ್ರ ಮೋದಿ ಬಂದ ನಂತರ ಭೂಮಾರ್ಗದಲ್ಲಿ ಈ ದೇಶವನ್ನ ಯಾವನು ಅಟ್ಯಾಕ್ ಮಾಡ್ಲಿಕ್ಕೆ ಸಾಧ್ಯವಾಗದೇ ಇರುವಂತ ಅದ್ಭುತವಾದ ರಕ್ಷಣಾ ಕವಚವನ್ನು ನಮಗೆ ನರೇಂದ್ರ ಮೋದಿ ಹಾಕಿಕೊಟ್ಟರು. ಕಳೆದ 5 ವರ್ಷಗಳಲ್ಲಿ ಇಡೀ ನರೇಂದ್ರ ಮೋದಿ ಅವರ ಈ ಆಡಳಿತದ ಕಾಲದಲ್ಲಿ ಒಂದೇ ಒಂದು ಭಯೋತ್ಪಾದಕ ಘಟನೆ ಕಾಶ್ಮೀರದ ಆಚೆಗೆ ನಡೆದೇ ಇಲ್ಲ. ಇದು ನರೇಂದ್ರ ಮೋದಿ ಕೊಟ್ಟಂತ ಅದ್ಭುತವಾದ ಆಡಳಿತ. ನರೇಂದ್ರ ಮೋದಿಗೆ ಇಷ್ಟಕ್ಕೆ ಸಮಾಧಾನ ಆಗಲಿಲ್ಲ. ಭೂಮಿಯ ಮಾರ್ಗ ಅಷ್ಟೇ ಅಲ್ಲ, ಜಲ ಮಾರ್ಗದಿಂದಲೂ ನನ್ನ ದೇಶದ ಜನರ ಮೇಲೆ ಅಟ್ಯಾಕ್ ಆಗಬಾರದು ಅಂತ ನರೇಂದ್ರ ಮೋದಿ ಮುಂಬೈ ಕಡೆಗೆ ಬರುವಂತ ಎಲ್ಲರನ್ನು, ಮುಂಬೈಗೆ ಅಟ್ಯಾಕ್ ಆಯ್ತಲ್ಲ, ಅವರು ಸಮುದ್ರ ಮಾರ್ಗದಿಂದ ಬಂದವರು ಅಜ್ಮಲ್ ಕಸಬ್ ಎಲ್ಲ, ಅದನ್ನು ಯಾವ ತರ ಬ್ಲಾಕ್ ಮಾಡಿದ್ರು ಅಂತಂದ್ರೆ ಪೆಟ್ರೋಲಿಂಗ್ ವೆಹಿಕಲ್ಗಳು ತಿರುಗಾಡ್ತಿರ್ತವೆ. ಇವತ್ತು ಪಾಕಿಸ್ತಾನದಿಂದ ಪ್ರೇರಿತ ಭಯೋತ್ಪಾದಕರು ಸಮುದ್ರ ಮಾರ್ಗವನ್ನು ಬಳಸೋದು ಸಾಧ್ಯ ಇಲ್ಲ. ವಾಯು ಮಾರ್ಗವನ್ನು ಬಳಸಿ ಅಮೆರಿಕದ F-16 ವಿಮಾನಗಳು ಬಂದ್ರೆ ನನ್ನ ದೇಶದ ಏರ್ ಫೋರ್ಸ್ ನ MiG-21 ವಿಮಾನಗಳು F-16 ಅನ್ನು ಹೊಡೆದು ಉರುಳಿಸಿದ್ವಲ್ಲ, ವಾಯು ಮಾರ್ಗವನ್ನು ಈ ದೇಶ ಗಟ್ಟಿ ಮಾಡಿಕೊಳ್ತು. ನರೇಂದ್ರ ಮೋದಿಗೆ ಇಷ್ಟೇ ತೃಪ್ತಿ ಆಗಲಿಲ್ಲ, ಇಷ್ಟಕ್ಕೆ ಮುಗಿತು ಅಂತ ಅನ್ಕೋಬೇಕು. ಭೂಮಾರ್ಗ, ಜಲಮಾರ್ಗ, ವಾಯುಮಾರ್ಗ 3 ಮುಗಿದಿತ್ತು. ನರೇಂದ್ರ ಮೋದಿ ಹೇಳಿದ್ರು, ನನ್ನ ದೇಶದ 130 ಕೋಟಿ ಜನರನ್ನ ಅಂತರಿಕ್ಷದ ಮೂಲಕ, ಸ್ಯಾಟಲೈಟ್ಗಳ ಮೂಲಕ ಯಾರಾದ್ರೂ ಟ್ರೇಸ್ ಮಾಡ್ಲಿಕ್ಕೆ ಪ್ರಯತ್ನ ಪಟ್ರೆ ಆ ಸ್ಯಾಟಲೈಟ್ ಅನ್ನು ಉರುಳಿಸ್ತೀವಿ ಅಂತ ಮೊನ್ನೆ ಎಸ್ಯಾಟ್ ಟೆಕ್ನಾಲಜಿಯನ್ನ ಈ ದೇಶ ಪಡ್ಕೊಳ್ತಲ್ಲ, ನರೇಂದ್ರ ಮೋದಿ ಅಂತರಿಕ್ಷದ ಮೂಲಕವೂ ನಮ್ಮ ರಕ್ಷಣೆ ಕೊಡಿಸಿದ್ರು. ನನ್ಗೆ ಅನೇಕ ಬಾರಿ ಅನ್ಸುತ್ತೆ, ಒಂದು ಪುಟ್ಟ ಮಗುವನ್ನ ತಾಯಿ ತನ್ನ ಮಡಿಲಲ್ಲಿ ಇಟ್ಕೊಂಡು ಹೆಂಗೆ ಕಾಪಾಡ್ತಾಳೋ, 130 ಕೋಟಿ ಜನರ ರಕ್ಷಣೆಗೋಸ್ಕರ ನರೇಂದ್ರ ಮೋದಿ ಹಗಲು ರಾತ್ರಿ ಒಂದು ಮಾಡ್ತಿದ್ದಾರೆ ಅಂತ ನಾವು ನಿರ್ಭೀತರಾಗಿರಬೇಕು ಅಂತ ನರೇಂದ್ರ ಮೋದಿ ಅವರ ಇಚ್ಛೆ. ಎಸ್ಯಾಟ್ ಈ ದೇಶಕ್ಕೆ ಸಮರ್ಪಣೆ ಮಾಡಿದ ಮೇಲೆ ನರೇಂದ್ರ ಮೋದಿ ಹೇಳಿದ್ರು, ಈ ದೇಶದ ಯಾವ ಪ್ರಜೆಯೂ ಕೂಡ ಹೆದರಿಕೆಯಿಂದ ನಡೆಯುವಂತಿರಬಾರದು, ಎಲ್ಲರೂ ನಿರ್ಭೀತರಾಗಿ ಓಡಾಡುವಂತ ವಾತಾವರಣ ನಿರ್ಮಾಣ ಮಾಡಬೇಕು ಅಂತ ಈ ದೇಶದಲ್ಲಿ ನರೇಂದ್ರ ಮೋದಿ ಹೇಳ್ತಿದ್ರೆ, ಪ್ರಾಮಾಣಿಕವಾಗಿ ಹೇಳಿ, ಆ ನಿರ್ಭೀತಿಯ ವಾತಾವರಣ ಹಾಸನದ ಕ್ಷೇತ್ರದಲ್ಲಿ ಇದೆಯಾ? ನಾನು ಹೇಳಬೇಕಾದ್ರೆ ಬಹಳ ಜನ ಇಲ್ಲ ಅಂತ ಹೇಳಬೇಕಾದ್ರೂ ಸ್ವಲ್ಪ ಟೆನ್ಷನ್ ಮಾಡ್ಕೊತೀರಿ, ನನ್ಗೆ ಗೊತ್ತು. ಎಷ್ಟೋ ಜನ ಹೆಂಗಿದ್ದಾರೆ ಗೊತ್ತೇನು, ನಾನು ಸತ್ಯ ಹೇಳ್ತೀನಿ ಬಿತ್ತರೆ, ಕಾರ್ಯಕ್ರಮಕ್ಕೆ ಸಹಕಾರ ಕೊಡ್ತಾರೆ, ನನ್ನ ಹತ್ರ ಬಂದು ಸರ್ ನಾನು ಸಹಕಾರ ಕೊಟ್ಟೆ ಅಂತ ಎಲ್ಲರೂ ಹೇಳ್ಬೇಡಿ ಸರ್ ಅಂತ ಹೇಳ್ತೀನಿ. ಯಾಕೆ ಸರ್, ಇದು ನಿಮ್ಗೆ ಗೊತ್ತಿಲ್ಲ ಸರ್, ಎಂತ ಕಷ್ಟ ಇದೆ ಇಲ್ಲಿ ನಮ್ಗೆ ಗೊತ್ತು ಅಂತಾರೆ. ಹೆಂಗಿದೆ ಗೊತ್ತೇನು ಮಿತ್ರರೇ, ಹೊಳೆನರಸೀಪುರದಲ್ಲಿ ಇವತ್ತು ಕಾರ್ಯಕ್ರಮ ಮಾಡಬೇಕಾದ್ರೆ ಒಂದಷ್ಟು ಗೂಂಡಾಗಳು ಬಂದು ನಿಂತ್ಕೊಂಡು ಕಾರ್ಯಕ್ರಮದುದ್ದಕ್ಕೂ ತೊಂದರೆ ಕೊಡುವಂತ ಪ್ರಯತ್ನ ಮಾಡಿದ್ರು. ನಾನು ಅನ್ಕೊಂಡೆ, ಈ ದೇಶದ ಪ್ರಧಾನಿ ಅಂತರಿಕ್ಷದಿಂದಲೂ ತೊಂದರೆ ಬರದಂತೆ ಕಾಪಾಡ್ಕೊಂಡು ನಿಂತಿದ್ರೆ ನಮ್ಮೊಳಗೆ ಇರುವಂತ ಗೂಂಡಾಗಳ ಮೂಲಕ ನಾವು ಹೊರಗಡೆ ಬಂದು ಮಾತನಾಡ್ಲಿಕ್ಕಾಗದ ಸ್ಥಿತಿಯಲ್ಲಿ ಇಟ್ಟಿದ್ದಾರಲ್ಲ, ಯಾವ ತರದ ಸ್ಥಿತಿಯಲ್ಲಿದ್ದೀವಿ ನಾವು ಮಿತ್ರ? ಎಲ್ಲಿವರೆಗೂ ಇದನ್ನು ಅನುಭವಿಸ್ತಾ ಇರಬೇಕು? ಎಲ್ಲಿವರೆಗೂ ಈ ತರದ ಪರಿಸ್ಥಿತಿಯನ್ನು ನೋಡ್ತಾ ಇರಬೇಕು? ನನಗೆ ಆವಾಗಲೇ ಅನ್ಸೋದು, ಈ ದೇಶದ ಪ್ರಧಾನಿ ಬರೀ ಪ್ರಧಾನಿ ಅಷ್ಟೇ ಆಗಿರಬಾರ್ದು, ನಮ್ಗೆ MP ಆಗಿರಬೇಕು, ನಮ್ಗೆ MLA ಆಗಿರಬೇಕು, ನಮ್ ಕಾರ್ಪೊರೇಟರ್ ನರೇಂದ್ರ ಮೋದಿನೇ ಆಗಿರಬೇಕು ಅಂತ ನನಗೆ ಅನೇಕ ಬಾರಿ ಅನ್ಸುತ್ತೆ. ಯಾಕೆ ಅಂದ್ರೆ ಇಷ್ಟು ತ್ಯಾಗಜೀವಿ ಆಗಬಲ್ಲಂತ ತಾಕತ್ತು ಮತ್ತೊಬ್ಬರಿಗಿಲ್ಲ. ಮಿತ್ರ, ನರೇಂದ್ರ ಮೋದಿ ಅವರ ಶಕ್ತಿಯೇ ಅವರು ಈ ನಾಡಿನ ಪ್ರಜೆಗಳಿಗೋಸ್ಕರ ತಮ್ಮನ್ನು ತಾವು ಸಮರ್ಪಿಸಿದರು. ಅವರು ಆರಂಭದ ದಿನ ಬಂದಾಗ ಒಂದು ಮಾತು ಹೇಳಿದ್ರು, ನಂಗೆ ಗೊತ್ತಿಲ್ಲ ಎಷ್ಟು ಜನ ನೆನಪಿಟ್ಕೊಂಡಿದ್ರೋ ಇಲ್ವೋ. ಅಧಿಕಾರಕ್ಕೆ ಬಂದ ಮೊದಲನೇ ದಿನ ಅವರು ಪ್ರಧಾನಿಯಾಗಿ ಅಧಿಕಾರವನ್ನು ಸ್ವೀಕಾರ ಮಾಡಿ ಪ್ರಮಾಣ ವಚನ ಸ್ವೀಕಾರ ಮಾಡೋಕ್ಕಿಂತ ಮುಂಚೆ ಗುಜರಾತ್ ನಲ್ಲಿ ಮಾತನಾಡ್ತಾ ಒಂದು ಮಾತು ಹೇಳಿದ್ರು, ನನ್ನಂತ ಒಳ್ಳೆ ಕೆಲಸಗಾರ ನಿಮ್ಗೆ ಇನ್ಯಾರೂ ಸಿಗಲ್ಲ. ನರೇಂದ್ರ ಮೋದಿ ಹೇಳಿದ ಮಾತು ನಂಗೆ ಚೆನ್ನಾಗಿ ನೆನಪಿದೆ. ನಾನು ಟಿವಿ ನೋಡ್ತಾ ಕೂತಿದ್ದೆ. ನರೇಂದ್ರ ಮೋದಿ ಹೇಳಿದ್ರು, ನೀವ್ ಎಷ್ಟು ಗಂಟೆ ಕೆಲಸ ಮಾಡ್ತೀರಾ ಹೇಳಿ, ಅದಕ್ಕಿಂತಲೂ 1 ಗಂಟೆ ಜಾಸ್ತಿ ನಾನು ಕೆಲಸ ಮಾಡಿ ನಿಮ್ಮ ಸೇವೆಯನ್ನು ಸಮರ್ಪಕವಾಗಿ ಮಾಡ್ತೀನಿ ಅಂತ ನರೇಂದ್ರ ಮೋದಿ ಮಾತು ಕೊಟ್ಟಿದ್ರು. ಮಿತ್ರ, ಕಳೆದ 5 ವರ್ಷಗಳಲ್ಲಿ ಈ ಪುಣ್ಯಾತ್ಮ ನರೇಂದ್ರ ಮೋದಿ ಪ್ರತಿನಿತ್ಯ 18 ರಿಂದ 20 ಗಂಟೆ ಕೆಲಸ ಮಾಡ್ತಾರೆ. ಈ ಪ್ರತಿನಿತ್ಯ 20 ಗಂಟೆ ಕೆಲಸ ಮಾಡುವಂತ ನರೇಂದ್ರ ಮೋದಿ ಕಳೆದ 5 ವರ್ಷಗಳಲ್ಲಿ 1 ದಿನ ರಜೆ ತೆಗೆದುಕೊಂಡಿಲ್ಲ. ಕಳೆದ 5 ವರ್ಷಗಳಲ್ಲಿ ಈ ಪುಣ್ಯಾತ್ಮ 1 ಭಾನುವಾರ ನನ್ನ ಫ್ಯಾಮಿಲಿಯವ್ರ ಜೊತೆ
ಕೂತಿರ್ತೀನಿ ಅಂತ ಹೇಳಿಲ್ಲ. ಕಳೆದ 5 ವರ್ಷಗಳಲ್ಲಿ ನರೇಂದ್ರ ಮೋದಿ ಒಂದು ದಿನ ನನಗೆ ಜ್ವರ ಬಂದಿದೆ, ನಾನು ಮಲ್ಕೊಂಡು ರೆಸ್ಟ್ ತಗೋತೀನಿ ಅಂತ ಹೇಳಿಲ್ಲ. ಕಳೆದ 5 ವರ್ಷಗಳಲ್ಲಿ ಈ ಪುಣ್ಯಾತ್ಮ ಒಂದು ಹಬ್ಬವನ್ನ ತನಗೋಸ್ಕರ ಆಚರಣೆ ಮಾಡಿಕೊಳ್ಳಿಲ್ಲ. ಉಲ್ಟಾ ದೀಪಾವಳಿಯನ್ನು ಕೂಡ ಸೈನಿಕರೊಂದಿಗೆ ಆಚರಣೆ ಮಾಡುವಂತ ವ್ಯಕ್ತಿ ನನ್ನ ದೇಶದ ಪ್ರಧಾನಮಂತ್ರಿ. ಈ ಕಾರಣಕ್ಕೋಸ್ಕರ ಹೆಮ್ಮೆ ಅನಿಸುತ್ತೆ ಮಿತ್ರ. ಈ ದೇಶದ ಪ್ರಧಾನಿ ಈ ಸೇವೆಯನ್ನ ಮಾಡ್ತಾ ಇತ್ತೀಚೆಗೆ ಓಟನ್ನು ಕೇಳೋಕ್ಕಿಂತ ಮುಂಚೆ ಒಂದು ಮಾತು ಹೇಳಿದ್ರು. ನಾನು ಹಾಸನದಲ್ಲಿ ಮಾತನ್ನು ಹೇಳಲೇಬೇಕು, ನೀವು ಯಾರನ್ನ ಆಯ್ಕೆ ಮಾಡ್ಲಿಕ್ಕೆ ಹೊರಟಿದ್ದೀರಿ ಅಂತ. ಮಿತ್ರ, ನರೇಂದ್ರ ಮೋದಿ ಓಟನ್ನು ಕೇಳೋಕ್ಕಿಂತ ಮುಂಚೆ ಏನ್ ಹೇಳಿದ್ರು ಗೊತ್ತಾ? ನರೇಂದ್ರ ಮೋದಿ ಕೇಳಿದ್ರು, ನಾನು ನಿಮ್ಮನ್ನು ಆಳ್ಲಿಕ್ಕೆ ಬಂದಿರೋನಲ್ಲ, 130 ಕೋಟಿ ಜನರ ಸೇವೆ ಮಾಡ್ಲಿಕ್ಕೆ ಬಂದಿರೋನು, ನಿಮ್ ಕೆಲಸದವನ್ನ. ಆಮೇಲೆ ಏನಂದ್ರೆ ಗೊತ್ತಾ, ನಿಮ್ ಮನೆಗೆ ಯಾರನ್ನಾದ್ರೂ ಕೆಲಸದವ್ನು ಇಟ್ಕೋಬೇಕು ಅಂದ್ರೆ ಎಂತ ಕೆಲಸದವ್ನು ಆರಿಸ್ಕೊಳ್ತೀರಾ? ವೋಟ್ ಮಾಡೋಕ್ಕಿಂತ ಮುಂಚೆ ಪ್ರತಿಯೊಬ್ರು ಈ ಮಾತನ್ನು ನೆನಪಿಸ್ಕೊಳ್ಬೇಕು. ನರೇಂದ್ರ ಮೋದಿ ಕೇಳಿದ್ರು, ನಿಮ್ಮ ಮನೆಯಲ್ಲಿ ಕೆಲಸಕ್ಕೆ ಇಟ್ಕೊಳ್ಳೋಕ್ಕಿಂತ ಮುಂಚೆ ಎಂತ ಕೆಲಸದವ್ನು ಆಯ್ಕೆ ಮಾಡ್ಕೊಳ್ತೀರಾ? ಗಂಡ ಹೆಂಡಿರ ನಡುವೆ ಜಗಳ ತರುವಂತ ಕೆಲಸಗಾರನ ಆಯ್ಕೆ ಮಾಡ್ಕೊಳ್ತೀರಾ ಅಂತ ಕೇಳಿ. ಸದಾಕಾಲ ಗಂಡ ಹೆಂಡಿರ ನಡುವೆ ಬೆಂಕಿ ಗಂಡಿ ಗೀರಿಟ್ಟು ಇಬ್ರು ಕಿತ್ತಾಡೋದು ನೋಡುವಂತ ಅಂತ ಕೆಲಸಗಾರನ ಆಯ್ಕೆ ಮಾಡ್ಕೊಳ್ತೀರಾ ಅಂತ ಕೇಳಿದ್ರೆ ಜನ ಕೂಗಿದ್ರು ಇಲ್ಲ ಅಂತ. ನರೇಂದ್ರ ಮೋದಿ ಹೇಳಿದ್ರು, ಹಂಗಿದ್ಮೇಲೆ ಜಾತಿಗಳ ನಡುವೆ ಬೆಂಕಿ ಹಚ್ಚಿ ತಮಾಷೆ ನೋಡುವಂತ ಇಂಥ ಲೀಡರ್ಗಳನ್ನ ಯಾಕೆ ಆಯ್ಕೆ ಮಾಡ್ಕೊಳ್ತೀರಾ ಅಂತ ನರೇಂದ್ರ ಮೋದಿ ಕೇಳಿದ್ರೆ ಜನರಿಗೆ ಅನ್ನಿಸ್ತು ಕರೆಕ್ಟ್ ಅಲ್ಲ. ಮಿತ್ರೆ, ಸತ್ಯ ಹೇಳಿ, ಇವತ್ತು ನಾವು ಜಾತಿ ಮುಖ ನೋಡ್ಕೊಂಡೇ ಓಟ್ ಹಾಕೋದು. ಎಲ್ಲರೂ ಹೇಗೆ ಜಾತಿಯ ಹೆಸರಲ್ಲಿ ಬಡದಾಡ್ತಿದ್ದಾರೆ ಅಂತಂದ್ರೆ, ನಾನು ಸುಮ್ಮನೆ ಒಂದು ಪ್ರಯೋಗ ಮಾಡೋದು ಯಾವಾಗಲೂ, ಸಿದ್ದರಾಮಯ್ಯ ಅಂದ ತಕ್ಷಣ ನಮ್ಗೆಲ್ರಿಗೂ ಕುರುಬ ಅಂತ ಗೊತ್ತು, ಕುಮಾರಸ್ವಾಮಿ ಒಕ್ಕಲಿಗ, ಯಡಿಯೂರಪ್ಪ ಲಿಂಗಾಯತರು, ನರೇಂದ್ರ ಮೋದಿ ಇಂಡಿಯನ್ ಅಂತ ಬರುತ್ತಲ್ಲ, ಅದು ನರೇಂದ್ರ ಮೋದಿ ಅವರ ಕೆಪಾಸಿಟಿ. ನರೇಂದ್ರ ಮೋದಿ ಅವರ ಜಾತಿ ಈ ದೇಶದ 99.99% ಜನಕ್ಕೆ ಗೊತ್ತೇ ಇಲ್ಲ. ಈ ದೇಶದ ಯಾರು ನರೇಂದ್ರ ಮೋದಿ ಅವರನ್ನ ಜಾತಿಯಿಂದ ಗುರುತಿಸಿದ್ದಲ್ಲ, ಬದಲಿಗೆ ನರೇಂದ್ರ ಮೋದಿ ಎಲ್ಲಾ ಜಾತಿಗಳನ್ನ ಒಟ್ಟುಗೂಡಿಸಲಿಕ್ಕೆ ಬಂದಿರುವ ಒಬ್ಬ ಸಮರ್ಥ ಭಾರತೀಯ ಅನ್ನೋ ಕಾರಣಕ್ಕೆ ಗುರುತಿಸಿದ್ದು ಅಂತ. ಮಿತ್ರೆ, ಕಳೆದ 70 ವರ್ಷಗಳ ಭಾರತದ ಇತಿಹಾಸದಲ್ಲಿ ನರೇಂದ್ರ ಮೋದಿ ಅವರಂತೆ ಜಾತಿಯನ್ನ ಮೀರಿ, ಅವರವರ ಬಣ್ಣವನ್ನ ಮೀರಿ, ಅವರ ಪ್ರದೇಶವನ್ನ ಮೀರಿ ಮಾಡಿರುವ ಕೆಲಸಕ್ಕೆ ವೋಟ್ ಕೇಳ್ತಾ ಇರುವಂತಹ ಮೊದಲ ಪ್ರಧಾನಿ ನರೇಂದ್ರ ಮೋದಿ. ನರೇಂದ್ರ ಮೋದಿ ಮಾಡಿರೋ ಕೆಲಸಕ್ಕೆ ವೋಟ್ ಕೇಳ್ತಿದ್ದಾರೆ ಅಂತಂದಾಗ ನನಗೊಬ್ಬರು ನೆನಪಾಗ್ತಾರೆ. ಒಂದು ಹೆಣ್ಮಗಳು ಇತ್ತೀಚೆಗೆ ಪೊಲಿಟಿಕ್ಸ್ ಎಂಟ್ರಿ ತಗೊಂಡಿದ್ದಾಳೆ. ಆ ಹೆಣ್ಮಗಳು ಏನ್ ಹೇಳ್ತಾಳೆ ಗೊತ್ತಾ? ನನ್ನ ಮುಖ ನೋಡಿ ಥೇಟ್ ನಮ್ಮ ಅಜ್ಜಿ ತರ ಕಾಣಲ್ವಾ, ನನ್ನ ಮೂಗು ನೋಡಿ ನಮ್ಮ ಅಜ್ಜಿ ಮೂಗಿದ್ದಂಗಿದೆ, ಅಜ್ಜಿ ತರ ಕಾಣಬೇಕು ಅಂತ ಬಾಯ್ಕಟ್ ಮಾಡ್ಕೊಂಡು ಬಂದಿದ್ದಾಯಮ್ಮ. ನಮ್ಮ ಅಜ್ಜಿ ತರನೇ ನಾನು ಕಾಣಬೇಕು ಅಂತ, ಅಜ್ಜಿ ತರ ಕಾಣ್ತೀನಿ ಅನ್ನೋ ಕಾರಣಕ್ಕೋಸ್ಕರ ವೋಟ್ ಕೊಡಿ ಅಂತ ಕೇಳುವ ಜನ ಇದ್ದಾಗ ನರೇಂದ್ರ ಮೋದಿ ಹೇಳಿದ್ರು, 5 ವರ್ಷಗಳ ಕಾಲ ಕೆಲಸ ಏನ್ ಮಾಡಿದ್ದೀನಿ ಅಂತ ರಿಪೋರ್ಟ್ ಕಾರ್ಡ್ ಕೊಡ್ತೀನಿ, ಇದನ್ನ ನೋಡಿ ನನಗೆ ವೋಟ್ ಕೊಡಿ ಅಂತ ಯಾರಾದ್ರೂ ಕೇಳ್ತಿದ್ರೆ ಅದು ನರೇಂದ್ರ ಮೋದಿ ಅಂತ. ಮಿತ್ರ, ನರೇಂದ್ರ ಮೋದಿ ಇವತ್ತು ಬರೀ ಕರ್ನಾಟಕಕ್ಕೆ, ತಮಿಳುನಾಡಿಗೆ, ಆಂಧ್ರಕ್ಕೆ ಅಷ್ಟೇ ಅಲ್ಲ, ಅಥವಾ ಇಡೀ ಭಾರತಕ್ಕೆ ಮಾತ್ರ ಅಲ್ಲ, ಜಗತ್ತಿಗೆ ಬೇಕಾಗಿರುವಂತಹ ವ್ಯಕ್ತಿಯಾಗಿ ನರೇಂದ್ರ ಮೋದಿ ನಿಂತಿದ್ದಾರೆ. ಅನೇಕರು ನಾನು ಕೇಳ್ತಿರ್ತಾರೆ, ನರೇಂದ್ರ ಮೋದಿ ಈ ದೇಶದಲ್ಲಿ ಏನ್ ಮಾಡಿದ್ರು ಅಂತ ಕೇಳಿದ್ರೆ, ಈ ದೇಶದ ಅತ್ಯಂತ ಸಾಮಾನ್ಯ ವರ್ಗವನ್ನು ಕೂಡ ಮೇಲಕ್ಕೆತ್ತುವ ಪ್ರಯತ್ನ ಮಾಡಿ. ಯೋಚನೆ ಮಾಡಿ, ನರೇಂದ್ರ ಮೋದಿ ಬರೋಕ್ಕಿಂತ ಮುಂಚೆ ಈ ದೇಶದಲ್ಲಿ ಹಿಂದೂ ಮುಸ್ಲಿಂಗಳ ಗಲಾಟೆ ಯಾವಾಗಲೂ ಇತ್ತು. ನರೇಂದ್ರ ಮೋದಿ ಅಧಿಕಾರಕ್ಕೆ ಬರುವಾಗ ಕೆಲವರು ಹೇಳಿದ್ರು, ಈ ನರೇಂದ್ರ ಮೋದಿ ಏನಾದ್ರೂ ಅಧಿಕಾರಕ್ಕೆ ಬಂದ್ರೆ ಹಿಂದೂ ಮುಸಲ್ಮಾನರ ನಡುವೆ ಬೆಂಕಿ ಹಚ್ಚಿಬಿಡ್ತಾರೆ, ಮುಸಲ್ಮಾನರನ್ನ ಬದುಕಲಿಕ್ಕೆ ಬಿಡಲ್ಲ, ಸಾಯಿಸ್ಬಿಡ್ತಾರೆ ಮುಸಲ್ಮಾನರನ್ನ, ಹಾಗೆ ಹೀಗೆ ಕತೆ ಹೋಗ್ತಿದ್ರು. ಕಾಂಗ್ರೆಸ್ ದಳಗಳು ಮುಸಲ್ಮಾನರಿಗೆ ಹಿಂದೂ ಭಯವನ್ನು ತೋರಿಸಿನೇ ಓಟ್ ತೆಗೆದುಕೊಂಡ್ರು. ಆದ್ರೆ ಮೊದಲನೇ ಬಾರಿಗೆ ನರೇಂದ್ರ ಮೋದಿ ಅಧಿಕಾರಕ್ಕೆ ಬಂದಾಗ ಒಂದು ಕೆಲಸ ಮಾಡಿದ್ರು, ನಾವು ಗೊತ್ತಿಲ್ಲ ಎಷ್ಟು ಜನ ನೆನ್ಪಿಟ್ಟಿದ್ದಿರೋ ಇಲ್ವೋ, ಹಜ್ ಯಾತ್ರೆಗೆ ಮುಸಲ್ಮಾನರಿಗೆ ಏನು ಸಹಾಯಧನ ಕೊಡ್ತಿದ್ದೀವೋ ಅದನ್ನು ನಿಲ್ಲಿಸಿದ್ರು. ನಾನು ಅನ್ಕೊಂಡೆ ಮುಸ್ಲಿಮರೆಲ್ಲ ಗಲಾಟೆ ಮಾಡ್ತಾರೆ ಅಂತ. ಯಾವ ಮುಸ್ಲಿಮರು ಗಲಾಟೆಗೆ ಬೀದಿಗೆ ಬರಲಿಲ್ಲ. ಒಬ್ಬ ಮುಸ್ಲಿಂ ಧರ್ಮಗುರು ನಂಗೆ ಫೋನ್ ಮಾಡಿದ್ರು, ನಂಗೆ ತುಂಬಾ ಜನ ಸಂಪರ್ಕದಲ್ಲಿ ಇರ್ತಾರೆ. ಅವ್ರು ಫೋನ್ ಮಾಡಿದಾಗ ನಾನು ಅನ್ಕೊಂಡೆ ಇದ್ರ ಗಲಾಟೆ ಮಾಡ್ಲಿಕ್ಕೆ ನಂಗೆ ಫೋನ್ ಮಾಡಿರ್ಬೇಕು ಅಂತ, ಏನ್ ಮಾತಾಡಬೇಕು ಅಂತ ತಲೆ ಕೆಡಿಸ್ಕೊಂಡು ಕೂತಿದ್ರೆ ಅವ್ರು ಹೇಳಿದ್ರು, ಚಕ್ರವರ್ತಿ ಅವರೇ, ನಿಮ್ ನರೇಂದ್ರ ಮೋದಿ ಅವರಿಗೆ ನಮ್ಮ ಇಸ್ಲಾಮು ಚೆನ್ನಾಗಿ ಗೊತ್ತು ರೀ. ನಾನು ಕೇಳಿದೆ, ಏನ್ ಸರ್ ಉಲ್ಟಾ ಹೊಡಿತಿದ್ದೀರಾ ನೀವು ಅಂತ ಕೇಳಿದ್ರೆ ಅವರಂದ್ರು, ಇಸ್ಲಾಮಿನ ಪ್ರಕಾರ ನಾವು ಬೇರೆಯವರ ದುಡ್ಡಿನಲ್ಲಿ ಹಜ್ ಯಾತ್ರೆ ಮಾಡಬಾರದು ಅಂತಾನೆ ಇದೆ ರೀ. ನಾವು ಪ್ರತಿ ಬಾರಿ ಕಾಂಗ್ರೆಸ್ನವ್ರಿಗೆ ಹೇಳ್ತಿದ್ದೀವಿ ಹಜ್ ಯಾತ್ರೆಯ ಧನ ಸಹಾಯವನ್ನು ನಿಲ್ಲಿಸಿ ಅಂತ, ಯಾರಿಗೂ ಧೈರ್ಯ ಇರಲಿಲ್ಲ. ನರೇಂದ್ರ ಮೋದಿ ಅದನ್ನ ನಿಲ್ಲಿಸಿ ಒಳ್ಳೆ ಕೆಲಸ ಮಾಡಿದ್ರು ಅಂತ ನನಗೊಂದ್ಸಲ ಅದ್ಭುತ ಅನ್ನಿಸ್ತಲ್ಲ. ಆಮೇಲೆ ಏನಾದ್ರು ಗೊತ್ತಾ ಅವರು, ಆದ್ರೆ ಬಹಳ ಖುಷಿಯಾಗಿದ್ದು ನಮ್ಗೆ ಏನು ಅಂತಂದ್ರೆ, ಮುಸ್ಲಿಂ ಧರ್ಮಗುರುಗಳು ಹೇಳಿದ್ದು, ಆ ದುಡ್ಡನ್ನ ನಿಲ್ಲಿಸಿ ಬೇರೆ ಎಲ್ಲ ಆ ದುಡ್ಡನ್ನು ಕೊಡಲಿಲ್ಲ, ಮುಸ್ಲಿಂ ಹೆಣ್ಣುಮಕ್ಕಳ ಅಧ್ಯಯನಕ್ಕೆ ಅಂತ ಅಷ್ಟು ದುಡ್ಡನ್ನ ಎತ್ತಿಟ್ಟು ನಮ್ಮ ಹೆಣ್ಮಕ್ಳು ಕೂಡ ಮೈನ್ ಸ್ಟ್ರೀಮಿಗೆ ಬರುವಂತೆ ಮಾಡಿದ್ರಲ್ಲ, ಇದು ನರೇಂದ್ರ ಮೋದಿ ಅವರ ಯೋಜನೆ. ನನಗೆ ಬಹಳ ಹೆಮ್ಮೆ ಅನ್ಸುತ್ತೆ ಇವತ್ತು ನರೇಂದ್ರ ಮೋದಿ ಅವರ ಬಗ್ಗೆ ಅಂತ ಇಸ್ಲಾಂ ಧರ್ಮಗುರು ಹೇಳಿದ್ರು.
ಹೆಣ್ಮಕ್ಳು ನರೇಂದ್ರ ಮೋದಿ ಅವ್ರ ಬಗ್ಗೆ ಖುಷಿ ಪಟ್ಟಿದ್ದಲ್ಲದೆ ನರೇಂದ್ರ ಮೋದಿ ಅವರು ಮಾಡಿದ ಕೆಲಸ ಅದ್ಭುತವಾಗಿತ್ತು ಅಂತ ನರೇಂದ್ರ ಮೋದಿ ಅವ್ರ ಕೈಗೆ ರಾಖಿ ಕಟ್ಟಿ ನೀನು ನಮ್ಮ ಅಣ್ಣನಾಗಿ ನಮ್ಮ ಜೀವನವನ್ನು ಉಳಿಸಿದೆ ಅಂತ ನರೇಂದ್ರ ಮೋದಿ ಅವರಿಗೆ ರಾಖಿ ಕಟ್ಟಿದ್ದ ನೆನಪಿಲ್ಲ? ಇವರು ಹೇಳಿದ್ರಲ್ಲ, ಬೆಂಕಿ ಹತ್ತು ಬಿಡುತ್ತೆ ನರೇಂದ್ರ ಮೋದಿ. ನರೇಂದ್ರ ಮೋದಿ ಮುಸಲ್ಮಾನರನ್ನ ಕೆಟ್ಟದಾಗಿ ಕಾಣ್ತಾರೆ ಅಂತಂದ್ರು ಗೊತ್ತಿರಲಿ ಮಿತ್ರರೇ. ಇದೇ ಮುಸಲ್ಮಾನರು ಯಮನ್ ಅನ್ನೋ ದೇಶದಲ್ಲಿ 4,500 ಜನ ಸಿಕ್ಕಾಕೊಂಡಿದ್ದಾಗ ಸೌದಿ ಅರೇಬಿಯಾದ ರಾಜನಿಗೆ ಮಾತಾಡಿ ಈ ದೇಶದ ನೌಕೆಯನ್ನ, ಯುದ್ಧ ನೌಕೆಯನ್ನ ಅಲ್ಲಿವರೆಗೂ ದಿಜೌಟಿವರೆಗೂ ಕಳಿಸಿ ಆ ಸೌದಿಯ ರಾಜ ಹೇಳಿದಂತೆ ಮಾಡಿ ಅವರು ಭಾರತೀಯರನ್ನೆಲ್ಲ ಅಲ್ಲಿಂದ ಸಾಗಿಸಿಕೊಂಡು ಬಂದು ಆ ಯುದ್ಧ ನೌಕೆಯಲ್ಲಿ ಹತ್ತಿಸಿಕೊಂಡು 4,500 ಜನರ ಕೂದಲು ಕೊಂಕದಂತೆ ಭಾರತಕ್ಕೆ ಕರ್ಕೊಂಡು ಬಂದಿದ್ದು ನರೇಂದ್ರ ಮೋದಿ. ನರೇಂದ್ರ ಮೋದಿ ಅವ್ರನ್ನ ಧ್ರುವ ತೋರಿಸಲಿಕ್ಕೆ ಪ್ರಯತ್ನ ಪಡಲ್ಲ. ನಾನು ಯಾರಿಗೂ ಕೇಳಿದೆ, ನರೇಂದ್ರ ಮೋದಿ ಅವರಿಗೆ ಹಿಂದೂ ಮುಸ್ಲಿಂ ಎಲ್ಲ ಇದೆಯಾ ಅಂತ. ಅವ್ರು ಕೇಳಿದ್ರು, ಹಿಂದೂ ಮುಸ್ಲಿಂ ಎಲ್ಲ ಅವ್ರಿಗೆ ಏನು ಗೊತ್ತಿಲ್ಲ ಸರ್, ಅವ್ರಿಗೆ ಗೊತ್ತಿರೋದು ಒಂದೇ ಒಂದು, ಇಂಡಿಯನ್ ಪಾಸ್ಪೋರ್ಟ್ ಇದ್ರೆ ಜಗತ್ತಿನ ಯಾವ ಮೂಲೆಯಲ್ಲಿದ್ರು ಅವನು ಭಾರತೀಯ ಅಷ್ಟೇ, ಅವನ ರಕ್ಷಣೆಯ ಹೊಣೆ ನನ್ನದ್ದು ಅಂತ ನರೇಂದ್ರ ಮೋದಿ ಭಾವಿಸ್ತಾರೆ ಅಂತ. ಹಿಂಗಾಗಿಯೇ ಈ ದೇಶದ ಸೈನಿಕರನ್ನ ಪಾಕಿಸ್ತಾನ ಹಿಡ್ಕೊಂಡು ಹೋದಾಗ ನರೇಂದ್ರ ಮೋದಿ ಹೇಳಿದ್ರು, ಮೊದಲೆಲ್ಲ ಕಾಂಗ್ರೆಸ್ ಇರ್ತಿತ್ತು, ಈ ದೇಶದ ಮೇಲೆ ಪಾಕಿಸ್ತಾನ ಆಕ್ರಮಣ ಮಾಡಿದಾಗ ಅವರು ಪಾಕಿಸ್ತಾನದ ವಿರುದ್ಧ ಹೋಗ್ತಿರ್ಲಿಲ್ಲ, ಆದ್ರೆ ಈಗ ಬದಲಾಗಿದೆ. ಒಬ್ಬ ವಿಂಗ್ ಕಮಾಂಡರ್ ಅಭಿನಂದನಿಗೋಸ್ಕರ ನಾವು ಪಾಕಿಸ್ತಾನದೊಂದಿಗೆ ಯುದ್ಧ ಮಾಡಲಿಕ್ಕೆ ಸಿದ್ಧವಾಗಿದ್ದೀವಿ ಅಂತ ಯಾವಾಗ ಎಚ್ಚರಿಕೆ ಕೊಟ್ಟರೋ 36 ಗಂಟೆಗಳಲ್ಲಿ ನಾವು ವಿಂಗ್ ಕಮಾಂಡರ್ ಅಭಿನಂದನ್ ಬಿಡ್ತೀವಿ ಅಂತ ಪಾಕಿಸ್ತಾನ ಗೋಗರಿಬೇಕಾಯ್ತಲ್ಲ. ಇದು ನರೇಂದ್ರ ಮೋದಿ ಇದ್ದಾಗ ಬಹಳ ಆಶ್ಚರ್ಯ ಆಗುತ್ತೆ. ಇದನ್ನ ನಾನು ಹೇಳಿದ್ರೆ ಕುಮಾರಸ್ವಾಮಿ ಅವರು ಹೇಳ್ತಾರೆ, ಅಲ್ಲ ರೀ ಅದನ್ನ ಮಾಡಿದ್ದು ಸೈನ್ಯ, ಪಾಕಿಸ್ತಾನದ ಮೇಲೆ ಅಟ್ಯಾಕ್ ಮಾಡಿದ್ದು ಸೈನ್ಯ, ಮತ್ತೆ ಇದಕ್ಕೆ ಯಾಕೆ ನರೇಂದ್ರ ಮೋದಿ ಅವರಿಗೆ ಕ್ರೆಡಿಟ್? ಸ್ಯಾಟಲೈಟ್ ಅನ್ನು ಹೊಡೆದಿದ್ದು ವಿಜ್ಞಾನಿಗಳು, ಅದಕ್ಕೆ ಯಾಕೆ ನರೇಂದ್ರ ಮೋದಿ ಅವರಿಗೆ ಕ್ರೆಡಿಟ್? ಅದಕ್ಕೆ ಕೆಲವು ಜನ ಕುಮಾರಸ್ವಾಮಿ ಅವರಿಗೆ ಕೇಳಿದ್ರು, IT ಡಿಪಾರ್ಟ್ಮೆಂಟ್ ಅಟ್ಯಾಕ್ ಮಾಡಿದ್ದು IT ಅಧಿಕಾರಿಗಳು, ಅವರಿಗೆ ಕ್ರೆಡಿಟ್ ಕೊಡೋದು ಬಿಟ್ಟು ನರೇಂದ್ರ ಮೋದಿ ಅವರು ಯಾಕೆ ಹೇಳ್ತೀರಾ? ಅದಿಲ್ಲ. ಯಾವುದರಿಂದ ನಮಗೆ ತೊಂದರೆ ಆಗ್ತಾ ಇದೆಯೋ ಅದಕ್ಕೆಲ್ಲ ನರೇಂದ್ರ ಮೋದಿ ಅವರೇ ಕಾರಣ, ಯಾವುದರಿಂದ ನಮ್ಗೆ ಒಳ್ಳೇದಾಗ್ತಿದೆಯೋ ಅದಕ್ಕೆಲ್ಲ ಅವರವ್ರ ಕಾರಣ. ಏನ್ ಚೆನ್ನಾಗಿದೆ. ಯಾರೋ ಹೇಳಿದ್ರು, ಈ ಇಸ್ರೋ ಈ ಜವಾಹರ್ಲಾಲ್ ನೆಹರು ಇದ್ದಾಗಲೇ ನಿರ್ಮಾಣಗೊಂಡಿದ್ದು, ಇನ್ಫ್ಯಾಕ್ಟ್ ಅದಕ್ಕಿಂತ ಮುಂಚೆ ಆಗಿದ್ದು. ಅವ್ರು ಹೇಳ್ತಾರೆ ಜವಾಹರ್ಲಾಲ್ ನೆಹರು ಕಟ್ಟಿದ್ದು ಇಸ್ರೋ, ಜವಾಹರ್ಲಾಲ್ ನೆಹರು ಕಟ್ಟಿದ್ದು DRDO, ಎಲ್ಲ ಕ್ರೆಡಿಟ್ ಅವ್ರಿಗೆ ಹೋಗ್ಬೇಕು ಅಂತ. ಅದಕ್ಕೆ ನಾನು ಹೇಳಿದೆ, ಈ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಜವಾಹರ್ಲಾಲ್ ನೆಹರು ಕಾಲದಲ್ಲೇ ಆಗಿದ್ದು, ಅವ್ರು ಇದ್ದಾಗಲೇ ಶುರುವಾಗಿದ್ದು, ಅಟ್ಯಾಕ್ ಮಾಡಿದ ಕ್ರೆಡಿಟ್ ಅವ್ರಿಗೆ ಕೊಡಲ್ಲ, ಅದ್ಯಾಕೆ ಇದನ್ನ ಮಾತ್ರ ನರೇಂದ್ರ ಮೋದಿ ಕೊಡ್ತೀರಿ ಅಂತ. ಏನ್ ಬುದ್ಧಿವಂತರು ಇವರು ಅಂತಂದ್ರೆ ಎಲ್ಲವನ್ನೂ ತಮ್ಮ ತೆಕ್ಕೆ ತೆಗೆದುಕೋಬೇಕು ಅಂತ. ಆದ್ರೆ ನರೇಂದ್ರ ಮೋದಿ ಎಷ್ಟು ವ್ಯವಸ್ಥಿತವಾಗಿ ಭಾರತದ ಗೌರವವನ್ನ ಜಾಗತಿಕ ಮಟ್ಟದಲ್ಲಿ ಏರಿಸ್ತಿದ್ದಾರೆ ಅಂದ್ರೆ ಮಿತ್ರರೇ, ಇವತ್ತು ಇಡೀ ಜಗತ್ತು ಭಾರತವನ್ನ ಕಂಡಾಗ ನತಮಸ್ತಕವಾಗಿ ನಿಲ್ಲುವಂತೆ ಮಾಡಿದ್ದಾರಲ್ಲ, ಅದು ನರೇಂದ್ರ ಮೋದಿ ಅವರ ಕೆಲಸ. ನಾನು ಬಹಳ ದಿನಗಳಾದ್ರೂ ಹೇಳಲೇ ಇಲ್ಲ, ನಿಮ್ಮ ಹತ್ರ ಹಂಚ್ಕೊಳ್ಬೇಕು. ಈ ದೇಶಕ್ಕೆ ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗ ಈ ದೇಶದ ರಕ್ಷಣಾ ಪರಿಸ್ಥಿತಿ ಹೆಂಗಿತ್ತು ಗೊತ್ತೇ? ಚೈನಾ ಅಂತ ಒಂದು ದೆವ್ವ ನಮ್ಮ ಪಕ್ಕದಲ್ಲಿದೆ. ನಾವು ಅನೇಕ ಬಾರಿ ಪಾಕಿಸ್ತಾನವನ್ನು ದೆವ್ವ ಅಂತ ತಿಳ್ಕೊಳ್ತೀವಿ, ಪಾಕಿಸ್ತಾನವನ್ನು ಕಂಡ್ರೆ ಕೋಪಿಸ್ಕೊಳ್ತಿರ್ತೀವಿ. ಆದ್ರೆ ಪಾಕಿಸ್ತಾನವನ್ನ ನಮ್ಮ ವಿರುದ್ಧ ಎತ್ತಿ ಕಟ್ಟಿ ಭಾರತ ಡೆವಲಪ್ ಆಗದಂತೆ ನೋಡಿಕೊಳ್ತಾ ಇರೋದು ಚೈನಾ. ಚೈನಾ ನಮ್ಮ ಸುತ್ತಲೂ ಹೆಂಗೆ ಒಂದು ಜಾಲವನ್ನ ಹಬ್ಬಿಸಿತ್ತು ಅಂತಂದ್ರೆ, ನೀವು ಮನೆಗೆ ಹೋದ ನಂತರ ಇಂಡಿಯಾ ಮ್ಯಾಪ್ ಒಂದ್ಸಲ ನೆನಪಿಸ್ಕೊಳ್ಳಿ. ನಮ್ಮ ತಲೆ ಮೇಲೆ ಕೂತಿರುವಂತಹ ಚೈನಾ ನಮ್ಮ ಅಕ್ಕಪಕ್ಕದ ರಾಷ್ಟ್ರಗಳಾಗಿರುವಂತಹ ನೇಪಾಳವನ್ನ, ಬಾಂಗ್ಲಾದೇಶವನ್ನ, ಬರ್ಮಾನ, ಭೂತಾನನ್ನ, ಕೆಳಗಡೆ ಇರುವಂತಹ ಶ್ರೀಲಂಕಾನ, ಪಾಕಿಸ್ತಾನವನ್ನ, ಇವೆಲ್ಲವನ್ನೂ ಕೂಡ ಸಾಲ ಕೊಟ್ಟು ಕೊಟ್ಟು ತನ್ನ ತೆಕ್ಕೆಲಿಟ್ಟು ಅವರು ಚೈನಾ ಹೇಳಿದಂತೆ ಕೇಳ್ತಿದ್ರೆ ಹೊರತು ಭಾರತ ಹೇಳಿದಂತೆ ಯಾವತ್ತೂ ಕೇಳ್ತಾನೆ ಇರಲಿಲ್ಲ. ಶ್ರೀಲಂಕಾದಲ್ಲಂತೂ ಎಲ್ಲಿವರೆಗೂ ಇತ್ತು ಅಂತಂದ್ರೆ, ಶ್ರೀಲಂಕಾದ ಒಬ್ಬ ಅಧ್ಯಕ್ಷನನ್ನ ಚೈನಾ ಪೂರ್ತಿ ಪ್ರಮಾಣದಲ್ಲಿ ಅವನಿಗೆ ಬ್ರೈಬ್ ಮಾಡಿ ಅಲ್ಲಿನ ಒಂದು ಇಡೀ ಬಂದರನ್ನ ಡೆವಲಪ್ ಮಾಡುವಂತ ಜವಾಬ್ದಾರಿ ತೆಗೆದುಕೊಂಡು ಒಂದು ದೊಡ್ಡ ನೌಕೆಯನ್ನೇ ಶ್ರೀಲಂಕಾದಲ್ಲಿ ಇಡಕ್ಕೆ ಪ್ರಯತ್ನ ಪಡ್ತಿತ್ತು, ಸಬ್ಮೆರಿನ್. ಶ್ರೀಲಂಕಾದಲ್ಲಿ ಏನಾದರೂ ಚೀನಿ ಸಬ್ಮೆರಿನ್ ಬಂತು ಅಂತಂದ್ರೆ ಇಡೀ ಸೌತ್ ಇಂಡಿಯಾ ಡೇಂಜರ್ ಝೋನ್ ಅಲ್ಲಿ ಇರ್ತಿತ್ತು. ನರೇಂದ್ರ ಮೋದಿ ಅಧಿಕಾರಕ್ಕೆ ಬಂದ ತಕ್ಷಣ ಮೊದಲು ಆಲೋಚನೆ ಮಾಡಿದ್ದು, ಚೀನಾ ನಮ್ಮ ಕೊರಳಿಗೆ ಏನು ಉರುಳು ಹಾಕಿದೆಯೋ, ನೇಣು ಹಾಕಿದೆಯೋ, ಅದು ಚೀನಾ ಕುತ್ತಿಗೆಗೆ ಹಾಕುವವರೆಗೂ ಸಮಾಧಾನ ಇಲ್ಲ ಅಂತ ನರೇಂದ್ರ ಮೋದಿ ಏನ್ ಮಾಡಿದ್ರು ಗೊತ್ತಾ? ಮೊದಲು ಭೂತಾನ್ ಅನ್ನೋ ಪುಟ್ಟ ರಾಷ್ಟ್ರಕ್ಕೆ ಹೋದ್ರು. ಭೂತಾನ್ ಅನ್ನೋ ರಾಷ್ಟ್ರ ಅತ್ಯಂತ ಚಿಕ್ಕದ್ದು. ನನಗೆ ಗೊತ್ತಿದೆ, ಜಗತ್ತಿನ ಜನರಿಗೆ ಬಿಡಿ, ಭಾರತದ 90% ಜನರಿಗೂ ಭೂತಾನ್ ಅಂತ ಒಂದು ರಾಷ್ಟ್ರ ಇದೆ ಅಂತ ಗೊತ್ತೇ ಇಲ್ಲ. ಗೊತ್ತವರಿಗೂ ಮ್ಯಾಪ್ ಅಲ್ಲಿ ಎಲ್ಲಿದೆ ತೋರಿಸಿ ಅಂತಂದ್ರೆ ಎಲ್ಲ ಗೊತ್ತಿಲ್ಲ ಸರ್, ಎಲ್ಲೋ ಇರಬೇಕು, ನಮಗೂ ಗೊತ್ತಿಲ್ಲ ಅಂತ ಹೇಳೋ ಮಟ್ಟಿಗೆ ಅಷ್ಟು ಪುಟ್ಟ ರಾಷ್ಟ್ರ. ಈ ದೇಶದ ಪ್ರಧಾನಮಂತ್ರಿಗಳು ಅನೇಕ ದಶಕಗಳ ಕಾಲ ಭೂತಾನಿಗೆ ಹೋಗೇ ಇರಲಿಲ್ಲ. ಈ ದೇಶದ ಪ್ರಧಾನಿ ಅಲ್ಲಿಗೆ ಹೋದ್ರು. ಭೂತಾನ್ನಲ್ಲಿ ಎಂತ ಗೌರವ ಸಿಕ್ತು ನರೇಂದ್ರ ಮೋದಿಗೆ ಅಂದ್ರೆ, ಭೂತಾನಿನ ರಾಜ ಹೇಳ್ದ, ಇಷ್ಟು ದಿನ ಅನಿವಾರ್ಯವಾಗಿ ಚೀನಾ ತೆಕ್ಕೆಯಲ್ಲಿದ್ವಿ, ನೀವು ಬಂದ್ರಲ್ಲ, ಇನ್ ಮುಂದೆ ನಾವು ನಿಮ್ ಜೊತೆಗೆ ಇರ್ತೀವಿ ಅಂತ ಒಂದೇ ಶಾಟ್ ನಲ್ಲಿ ಭೂತಾನ್
ಈ ಕಡೆ ಎಳ್ಕೊಂಡ್ರು. ಯಾವ ಭೂತಾನ್ನ ತನ್ನ ಕಡೆ ಸೆಳ್ಕೊಳ್ಳಿಕ್ಕೆ ಚೀನಾ ಪಡಿಪಾಟು ಪಟ್ಟಿತ್ತೋ ನರೇಂದ್ರ ಮೋದಿ ಭೂತಾನ್ ಹೇಳ್ಕೊಂಡ್ರು. ಭೂತಾನ್ ಹೇಳ್ಕೊಂಡ್ರೆ ಸುಮ್ಮನಾಗ್ಲಿಲ್ಲ, ಮೈನ್ಮಾರ್ ಅಂತ ಕಿತ್ತು ಹೇಳ್ಕೊಂಡ್ರು. ಬಾಂಗ್ಲಾದೇಶಕ್ಕೂ ನಮಗೂ ಒಂದಷ್ಟು ಹಳ್ಳಿಗಳಿಗೋಸ್ಕರ ಕಿತ್ತಾಟ ನಡೀತಿತ್ತು. ಅವ್ರಿಗೆ ಕೊಡಬೇಕಾದ ಹಳ್ಳಿಗಳನ್ನು ಕೊಟ್ಟು ನಮಗೆ ಬೇಕಾದ ಹಳ್ಳಿಗಳನ್ನು ತೆಗೆದುಕೊಂಡು ಬಾಂಗ್ಲಾದೇಶದ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಂಡ್ರು. ಶ್ರೀಲಂಕಾ ಪ್ರಾಬ್ಲಮ್ ಸಾಲ್ವ್ ಆಗ್ತಿಲ್ಲ ಅಂತ ಗೊತ್ತಾದ್ರೆ ನರೇಂದ್ರ ಮೋದಿ ಏನ್ ಮಾಡಿದ್ರು ಗೊತ್ತಾ? ಆಶ್ಚರ್ಯ ಮಿತ್ರರೇ, ಇದು ನಂಬಕ್ ಸಾಧ್ಯ ಇಲ್ಲ. ಅಜಿತ್ ದೋವಲ್ನ ಶ್ರೀಲಂಕಾಕ್ಕೆ ಕಳಿಸಿಕೊಟ್ಟು ಶ್ರೀಲಂಕಾದಲ್ಲಿ ಈ ಅಧ್ಯಕ್ಷರು ಯಾರಿದ್ದಾರೋ ಎಲೆಕ್ಷನ್ ಅಲ್ಲಿ ಅವರು ಸೋಲಿಸ್ಲಿಕ್ಕೋಸ್ಕರ ಉಳಿದವರನ್ನೆಲ್ಲ ಒಟ್ಟು ಮಾಡೋ ಪ್ರಯತ್ನವನ್ನ ನರೇಂದ್ರ ಮೋದಿ ಮಾಡಿಸಿ ಚೀನಾ ಪರವಾಗಿದ್ದ ಅಧ್ಯಕ್ಷರನ್ನ ಸೋಲಿಸಿ ಭಾರತದ ಪರವಾಗಿರಬಲ್ಲಂತ ಅಧ್ಯಕ್ಷನನ್ನ ಅಲ್ಲಿ ಅಧ್ಯಕ್ಷನಾಗುವಂತೆ ಮಾಡಿದ್ರು ನರೇಂದ್ರ ಮೋದಿ. ಹೀಗಾಗಿ ಆತ ಅಧ್ಯಕ್ಷನಾದ ತಕ್ಷಣ ಚೀನಾದೊಂದಿಗಿರುವಂತ ಎಲ್ಲ ಬಾಂಧವ್ಯವನ್ನ ಕಡ್ಕೊಂಡು ಭಾರತದ ಪರವಾಗಿ ನಿಂತುಕೊಂಡ. ಇದು ನರೇಂದ್ರ ಮೋದಿ ಮಾಡಿದ ರಾಜ್ಯ. ನರೇಂದ್ರ ಮೋದಿ ಪಾಕಿಸ್ತಾನಕ್ಕೂ ಮತ್ತು ಚೀನಾಕ್ಕೂ ಇರುವ ಲಿಂಕ್ ಅನ್ನ ಯಾವ ಪರಿ ನಿಧಾನವಾಗಿ ತುಂಡರಿಸ್ತಾ ಬಂದ್ರು ಅಂತಂದ್ರೆ, ಇವತ್ತು ಇಡೀ ಭಾರತದ ಸುತ್ತಲೂ ಯಾರ್ಯಾರಿದ್ದಾರೋ ಒಂದು ಪಾಕಿಸ್ತಾನ ಬಿಟ್ರೆ ಇನ್ನೆಲ್ಲ ದೇಶಗಳು ಭಾರತದ ಪರವಾಗಿರುವಂತೆ ಮಾಡಿದ್ರಲ್ಲ, ಇದು ನರೇಂದ್ರ ಮೋದಿ ಮಾಡಿದ ಮೊದಲನೇ ಮ್ಯಾಜಿಕ್. ಇಲ್ಲಿಗೆ ನಿಲ್ಲಿಸಿಲ್ಲ ನರೇಂದ್ರ ಮೋದಿ. ಚೀನಾದ ಸುತ್ತಲೂ ಇರೋ ಒಂದೊಂದೇ ರಾಷ್ಟ್ರವನ್ನ ತಮ್ಮ ತೆಕ್ಕೆಗೆ ಹಾಕೊಳ್ಳಿಕ್ಕೆ ಬಂದ್ರು. ಚೀನಾದ ಪಕ್ಕದಲ್ಲಿ ಜಪಾನ್ ಇದೆ. ಜಪಾನ್ಗೂ ಭಾರತಕ್ಕೂ ಒಳ್ಳೆ ರಿಲೇಷನ್ ನರೇಂದ್ರ ಮೋದಿ ಬೆಳೆಸಿದ್ರ ಪರಿಣಾಮ ಇವತ್ತು ಚೀನಾ ಹೇಳುತ್ತೆ ಭಾರತ ಬಹಳ ಡೇಂಜರ್ ಆಗಿದೆ. ಈಗ ಚೀನಾದ ಪಕ್ಕದಲ್ಲೇ ಇರುವಂತ ವಿಯೆಟ್ನಾಂನ ಈ ದೇಶದ ಪ್ರಧಾನಮಂತ್ರಿ ತನ್ನ ತೆಕ್ಕೆಗೆ ಸೆಳೆಕೊಳ್ಳುವ ಮೂಲಕ ಚೀನಾದ ಒಳಗೆ ಬೆಂಕಿ ಹಚ್ಚಲಿಕ್ಕೆ ಶುರು ಮಾಡಿದ್ದಾರೆ. ಇಡೀ ಚೀನಾದ ಸುತ್ತಲೂ ಹೇಗೆ ಒಂದು ಉರುಳನ್ನ ಹಾಕಿದ್ದಾರೆ ಅಂತಂದ್ರೆ, ನಮ್ಮ ಕೊರಳಲ್ಲಿ ಯಾವ ಉರುಳಿತ್ತೋ ಅದನ್ನ ಚೀನಾಕ್ಕೆ ನರೇಂದ್ರ ಮೋದಿ ಟ್ರಾನ್ಸ್ಫರ್ ಮಾಡಿದ್ದಾರಲ್ಲ, ಇದು ನರೇಂದ್ರ ಮೋದಿ ಅವರ ಮ್ಯಾಜಿಕ್. ಅದಕ್ಕೋಸ್ಕರ 28 ಪಾರ್ಟಿಗಳು ಒಂದಾದ್ವಲ್ಲ, ಕಾಂಗ್ರೆಸ್, JDS, BSP, SP, ಆಮೇಲೆ ಚಂದ್ರಬಾಬು ನಾಯ್ಡು, ಆ ಕಡೆ TRS ಎಲ್ಲರೂ ಒಂದಾದ್ರಲ್ಲ, ಎಲ್ಲರೂ ಕೈ ಹಿಡ್ಕೊಂಡು ನಿಂತ್ರಲ್ಲ. ನಿಮಗೆ ಕಾಣದ 2 ಕೈಗಳಿವೆ. ಆ ಕಡೆ ಒಂದ್ ಕೈ ಚೀನಾದಿದೆ, ಈ ಕಡೆ ಒಂದ್ ಕೈ ಪಾಕಿಸ್ತಾನದಿದೆ. ನಿಮ್ ಜೊತೆ ನಾವಿದ್ದೀವಿ, ನೀವು ಹೆಂಗಾದ್ರೂ ಮಾಡಿ ನರೇಂದ್ರ ಮೋದಿ ಇಳಿಸ್ಬಿಡಿ, ನೀವು ಕೇಳಿದ್ದನ್ನ ಕೊಡ್ತೀವಿ ಅಂತ ಹೇಳಲಿಕ್ಕೆ 2 ರಾಷ್ಟ್ರಗಳು ಜೊತೆಯಲ್ಲಿ ನಿಂತ್ಕೊಂಡಿದ್ದಾವೆ ಅನ್ನೋದನ್ನ ನಾವು ಯಾವತ್ತೂ ಮರೆಯುವಂತಿಲ್ಲ. ಹೀಗಾಗಿ ಈ ಬಾರಿ ಏನಾದರೂ ನರೇಂದ್ರ ಮೋದಿಗೆ ವೋಟ್ ಮಾಡದೆ ನಾವು ಬೇರೆಯವರಿಗೆ ವೋಟ್ ಮಾಡಿದ್ದೆ ಆದ್ರೆ ಮಿತ್ರರೇ, ನಮ್ಗೆ ಗೊತ್ತಿಲ್ಲದಂತೆ ಈ ದೇಶವನ್ನ ನಾಶ ಮಾಡಲಿಕ್ಕೆ ಹಾತೊಳಿತಾ ಇರುವಂತ ದೇಶ ವಿರೋಧಿ ಶಕ್ತಿಗಳಿಗೆ ಕೈ ಜೋಡಿಸಿದಂತಾಗುತ್ತೆ. ಕಾಂಗ್ರೆಸ್ಸಿನ ಮ್ಯಾನಿಫೆಸ್ಟೋ, ಯಾರಾದ್ರೂ ಕಾಂಗ್ರೆಸ್ಸಿನ ಕಾರ್ಯಕರ್ತರಿದ್ರೆ ಮಿತ್ರರೇ ದಯಮಾಡಿ ಬೇಜಾರು ಮಾಡ್ಕೊಳ್ಬೇಡಿ. ಸತ್ಯವಾಗ್ಲೂ ಒಂದು ರಾಷ್ಟ್ರೀಯ ಪಕ್ಷ ಕೊಡಬಹುದಾಗಿರುವಂತ ಮ್ಯಾನಿಫೆಸ್ಟೋ ಅಲ್ವೇ ಅಲ್ಲ. ಕಾಂಗ್ರೆಸ್ಸಿನ ಮ್ಯಾನಿಫೆಸ್ಟೋ ನೀವು ದಯಮಾಡಿ ಗೂಗಲ್ ಅಲ್ಲಿ ಸಿಗುತ್ತೆ, ಇಂಟರ್ನೆಟ್ ಅಲ್ಲಿ ಇದನ್ನ ಡೌನ್ಲೋಡ್ ಮಾಡ್ಕೊಂಡು ಓದಿ ನೋಡಿ. ಕಾಂಗ್ರೆಸ್ಸಿನ ಮ್ಯಾನಿಫೆಸ್ಟೋದ 3 ಪ್ರಮುಖ ಅಂಶಗಳನ್ನ ನಿಮ್ಮ ಎದುರಿಗೆ ಬಿಚ್ಚಿಡ್ತೀನಿ. ಮೊದಲನೇ ಅಂಶ, ಕಾಂಗ್ರೆಸ್ ತನ್ನ ಮ್ಯಾನಿಫೆಸ್ಟೋದಲ್ಲಿ ಹೇಳ್ಕೊಂಡಿದೆ, ನಾವು ಅಧಿಕಾರಕ್ಕೆ ಬಂದ ತಕ್ಷಣ ಸೆಡಿಷನ್ ಲಾ ತೆಗೆದು ಬಿಸಾಕ್ತೀವಿ. ಸೆಡಿಷನ್ ಲಾ ಅಂದ್ರೆ ಏನ್ ಗೊತ್ತಾ? ರಾಜದ್ರೋಹದ ಕಾನೂನು ಅಂತ. ರಾಜದ್ರೋಹದ ಕಾನೂನು ಯಾವುದು ನಿಮ್ಗೆಲ್ಲರಿಗೂ ನೆನಪಿರಬೇಕು. ಜವಾಹರ್ಲಾಲ್ ನೆಹರು ಯೂನಿವರ್ಸಿಟಿಯಲ್ಲಿ ಒಂದಷ್ಟು ಹುಡುಗರು ಸೇರ್ಕೊಂಡು ಒಂದು ಘೋಷಣೆ ಹೋಗಿದ್ರು. ಭಾರತ್ ತೆರೆ ತುಕಡೆ ಹೋಂಗೆ ಇನ್ಶಾ ಅಲ್ಲಾ ಅನ್ನುವಂತ ಘೋಷಣೆ ಹೋಗಿದ್ರು. ಅದರ ಅರ್ಥ, ಭಾರತ ನಿನ್ನ ಚೂರು ಚೂರು ಮಾಡ್ತೀವಿ, ಒಂದು ದಿನ ಬಂದಾಗ ನೋಡ್ಕೊಳ್ತೀವಿ ಅಂತ ಹೇಳಿದ್ರಲ್ಲ, ಇದು ದೇಶದ್ರೋಹದ ಕೇಸಿನ ಅಡಿಯಲ್ಲಿ ಬರುವಂತದ್ದು. ಅವ್ರ ಮೇಲೆ ಆ ಕೇಸನ್ನು ಹಾಕಲಾಯ್ತು, ಅದ್ರ ಕುರಿತಂತೆ ವಿಚಾರಣೆ ನಡೀತಾ ಇದೆ. ಕಾಂಗ್ರೆಸ್ ಮೊನ್ನೆ ಏನ್ ಹೇಳುತ್ತೆ ಗೊತ್ತಾ? ನಾವು ಅಧಿಕಾರಕ್ಕೆ ಬಂದ್ರೆ ಇಂಥ ಕೇಸನ್ನೆಲ್ಲ ತೆಗೆದು ಬಿಡ್ತೀವಿ, ಈ ಕಾನೂನನ್ನೇ ತೆಗಿತೀವಿ. ಹಂಗಂದ್ರೆ ಇಲ್ಲಿ ಯಾರಾದ್ರೂ ನಿಂತ್ಕೊಂಡವರು ಪಾಕಿಸ್ತಾನ್ ಜಿಂದಾಬಾದ್, ಭಾರತ್ ಚೂರ್ ಚೂರ್ ಹೋ ಜಾಯೇಗಾ, ಭಾರತ ಚೂರ್ ಚೂರ್ ಆಗೋಗ್ಲಿ ಅಂತ ಏನಾದ್ರು ಮಾತನಾಡಿದ್ರೆ ನಮ್ಮ ಪೊಲೀಸರೆಲ್ಲ ಕೈ ಕಟ್ಕೊಂಡು ನಿಂತಿರ್ಬೇಕು. ಅವ್ರ ಅದ್ರ ವಿರುದ್ಧ ಏನು ಮಾಡುವಂತಿಲ್ಲ. ಯಾಕೆ ಅಂತಂದ್ರೆ ದೇಶದ್ರೋಹದ ಕಾನೂನೇ ಇರುತ್ತೆ. ಕಾಂಗ್ರೆಸ್ ದೇಶದ್ರೋಹದ ಕಾನೂನನ್ನ ಕಿತ್ತು ಬಿಸಾಕ್ಲಿಕ್ಕೆ ಮಿತ್ರ ಎಲ್ಲಿವರೆಗೂ ಇದೆ ಅಂತಂದ್ರೆ, ಎರಡನೇದೊಂದು ಕಾಂಗ್ರೆಸ್ ಮಾಡ್ಲಿಕ್ಕೆ ಹೊರಟಿರೋದು ಕಾಂಗ್ರೆಸ್ನ ಮ್ಯಾನಿಫೆಸ್ಟೋದಲ್ಲಿದೆ. ಆ ಮ್ಯಾನಿಫೆಸ್ಟೋದಲ್ಲಿ ಏನ್ ಹೇಳುತ್ತೆ ಗೊತ್ತಾ? ಅದು ಹೇಳುತ್ತೆ, ಈ ದೇಶದಲ್ಲಿ ಯಾರಾದ್ರೂ ಅರೆಸ್ಟ್ ಆದ್ರೆ, ಯಾರಾದ್ರೂ ಸಿಕ್ಕಾಕೊಂಡ್ರೆ ನಾವು ಅವ್ರನ್ನ ಜೈಲಿಗೆ ಕಳಿಸಲ್ಲ, ಜಾಮೀನು ಕೊಡುವುದನ್ನ ಮೊದಲ ಆಪರ್ಚುನಿಟಿ ಆಗಿ ಗುರುತಿಸ್ತೀವಿ ಅಂತ. ಜಾಮೀನು ಮೊದಲನೇ ಅವಕಾಶ. ಜಾಮೀನು ಕೊಟ್ಟ ನಂತರ ಅಕಸ್ಮಾತ್ ಜಾಮೀನನ್ನ ಮೀರಿ ಆತ ಜೈಲಿಗೆ ಹೋಗಬೇಕು ಅಂತಿದ್ರೆ ಮಾತ್ರ ಜೈಲಿಗೆ ಕಳಿಸಲಾಗುತ್ತೆ ಅಂತ. ಅಂದ್ರೆ ಇದ್ರ ಅರ್ಥ ಏನ್ ಗೊತ್ತೇನು? ಈ ದೇಶದಲ್ಲಿ ಕಾಂಗ್ರೆಸ್ ಹೇಳುತ್ತೆ, ಯಾರು ಭಯೋತ್ಪಾದಕರಿದ್ದಾರೋ, ಯಾರು ದೇಶದ್ರೋಹಿಗಳಿದ್ದಾರೋ ಅವರೇನಾದ್ರೂ ಸಿಕ್ ಹಾಕಿಕೊಂಡ್ರೆ ಅವರ ವಿರುದ್ಧ ಕಾಂಗ್ರೆಸ್ ಯಾವುದೇ ಪ್ರಯತ್ನ ಮಾಡಲ್ಲ, ಬದಲಿಗೆ ಅವರಿಗೆ ಜಾಮೀನು ಕೊಡಿಸುತ್ತೆ ಅಂತ. ಇಮ್ಯಾಜಿನ್ ಮಾಡಿ, ಈ ದೇಶಕ್ಕೆ ಸಮುದ್ರ ಮಾರ್ಗದಿಂದ ಭಯೋತ್ಪಾದಕರು ನುಗ್ಗಿ ಬಂದರು. ತುಕಾರಾಮ್ ಮುಂಬ್ಳೆ ಎನ್ನುವಂತ ಸೈನಿಕ ಅವನನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಅವನ ಗುಂಡುಗಳನ್ನ ತಾನು ದೇಹಕ್ಕೆ ತಿಂದು ಅಜ್ಮಲ್ ಕಸಬ್ರನ್ನ ಬಂಧಿಸಿ ಒಳಗೆ ಕರ್ಕೊಂಡು ಹೋಗುವಾಗ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು ಆ ಕಾನೂನನ್ನ ತೆಗೆದು
ಬಿಸಾಕಿದ್ರೆ ಅಜ್ಮಲ್ ಕಸಬ್ ತರದವರು ವಾಪಸ್ ಜಾಮೀನು ತೆಗೆದುಕೊಂಡು ಮನೆಗೆ ಹೋಗ್ಬೋದಾದಂಥ ವಾತಾವರಣ ನಿರ್ಮಾಣ ಮಾಡ್ತೀವಿ ಅಂತ ಕಾಂಗ್ರೆಸ್ ಹೇಳುತ್ತೆ. ಕಾಂಗ್ರೆಸ್ ಒಂದು ಮೂರನೇ ಡೇಂಜರ್ ಸಂಗತಿ ಏನಿದೆ ಗೊತ್ತಿಲ್ಲ. ಕಾಂಗ್ರೆಸ್ ಹೇಳಿದೆ ಸೈನಿಕರು ವೇದಿಕೆ ಮೇಲೆ ಇದ್ದಾರೆ, ಹೇಳಬೇಕಾದ್ರೆ ನನ್ನ ನಾಚಿಕೆ ಅನ್ಸುತ್ತೆ. ಕಾಂಗ್ರೆಸ್ ಹೇಳುತ್ತೆ ಸೈನಿಕರಿಗೆ ಭಯೋತ್ಪಾದಕರೇ ಇರುವಂತ ಜಾಗಗಳಲ್ಲಿ ಆಫ್ಸ್ಪಾ ಎನ್ನುವಂತ ಕಾನೂನೇನಿದೆ, ಆರ್ಮ್ಡ್ ಫೋರ್ಸಸ್ ಸ್ಪೆಷಲ್ ಪ್ರೊಟೆಕ್ಷನ್ ಆಕ್ಟ್, ಈ ಆಕ್ಟ್ ನ ಹಂತ ಹಂತವಾಗಿ ತೆಗೆದು ಹಾಕಲಿಕ್ಕೆ ಬೇಕಾಗಿರೋ ವ್ಯವಸ್ಥೆ ಮಾಡಲಾಗುತ್ತೆ ಅಂತ. ಸೈನಿಕರ ರಕ್ಷಣೆಗೆ ಇರುವಂತ ಕಾನೂನು. ವಿಚಿತ್ರ ಅಲ್ವೇ? ಸೈನಿಕರು ನಮ್ಮ ರಕ್ಷಣೆಗಿದ್ದಾರೆ, ಸೈನಿಕರ ರಕ್ಷಣೆಗೆ ಒಂದು ಕಾನೂನು ಯಾಕೆ ಅಂತ ಕೇಳಿದ್ರೆ, ಈ ದೇಶದಲ್ಲಿ ಭಯೋತ್ಪಾದಕರು ಯಾರಾದ್ರೂ ಮನೆಯಲ್ಲಿ ಅಡಗಿರ್ತಾರೆ, ಸೈನಿಕರಿಗೆ ಆ ಇನ್ಫಾರ್ಮೇಶನ್ ಸಿಗುತ್ತೆ, ಅವ್ರು ಆ ಮನೆ ಒಳಗೆ ಹೋಗ್ತಾರೆ, ಅವ್ರನ್ನ ಹಿಡ್ಕೊಂಡು ಬರ್ತಾರೆ, ಅಲ್ಲೇ ಸಾಯಿಸ್ತಾರೆ, ಎಳ್ಕೊಂಡು ಬರ್ತಾರೆ ಅಂತ ಇಟ್ಕೊಳ್ಳಿ. ಅವ್ರು ಎಳ್ಕೊಂಡು ಬಂದ ನಂತರ ಆ ಮನೆಯವ್ರು ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರೆ. ಪೊಲೀಸ್ ಕಂಪ್ಲೇಂಟ್ ಏನಂತ ಕೊಡ್ತಾರೆ ಗೊತ್ತೇನು? ಅವ್ರು ಹೇಳ್ತಾರೆ, ನಮ್ಮ ಮನೆಗೆ ಬಂದಂತ ಸೈನಿಕರು ನನ್ನ ಮಗಳ ಮೇಲೆ ರೇಪ್ ಮಾಡಿಬಿಟ್ರು, ನಮ್ಮ ಮನೆ ತಿಜೋರಿಯಿಂದ ದುಡ್ಡು ಕತ್ಕೊಂಡು ಹೋಗ್ಬಿಟ್ರು ಅಂತ ಏನಾದ್ರು ಕಂಪ್ಲೇಂಟ್ ಕೊಟ್ರೆ ಲೋಕಲ್ ಪೊಲೀಸರು ಸೈನಿಕರನ್ನ ಎಳಕೊಂಡು ಬಂದು ವಿಚಾರಣೆ ನಡೆಸಬಹುದಾದಂತ ವಾತಾವರಣ ಇತ್ತು. ಇದನ್ನ ತಡಿಬೇಕು ಅಂತಾನೆ ಸೈನಿಕರಿಗೆ ವಿಶೇಷ ಅಧಿಕಾರ ಕೊಡಬೇಕು ಅಂತ ಆರ್ಮ್ಡ್ ಫೋರ್ಸಸ್ ಸ್ಪೆಷಲ್ ಪ್ರೊಟೆಕ್ಷನ್ ಆಕ್ಟ್ ತಂದಿದ್ದು. ಈಗ ಕಾಂಗ್ರೆಸ್ ಹೇಳ್ತಿದೆ, ನಾನು ಅಧಿಕಾರಕ್ಕೆ ಬಂದ ತಕ್ಷಣ ಈ ಆರ್ಮ್ಡ್ ಫೋರ್ಸಸ್ ಸ್ಪೆಷಲ್ ಪ್ರೊಟೆಕ್ಷನ್ ಆಕ್ಟ್ ನ ತೆಗೆದು ಬಿಸಾಕ್ತೀನಿ ಅಂತ. ಅದರ ಅರ್ಥ ಏನ್ ಗೊತ್ತಾ? ಇನ್ನು ಮುಂದೆ ಯಾವ ಸೈನಿಕರು ಕೂಡ ಭಯೋತ್ಪಾದಕ ಆ ಮನೆಯಲ್ಲಿ ಅಡಗಿದ್ದಾನೆ ಅಂತಂದ್ರೆ ಧೈರ್ಯವಾಗಿ ಹೋಗ್ಲಿಕ್ಕಾಗಲ್ಲ. ಯಾಕಂದ್ರೆ ಆ ಮನೆಗೆ ಯಾವ ಹೆಣ್ಮಗಳು ಬಂದು ಈ ದೇಶದ ಸೈನಿಕರ ಮೇಲೆ ಈ ತರದೊಂದು ಆರೋಪ ಮಾಡಿದ್ರೆ ಅವನ ಜೈಲಿಗೆ ಹಾಕ್ಬೋದು ಅಂತ ರೂಲು. ಕಾಂಗ್ರೆಸ್ಗೆ ನಯಾ ಪೈಸೆ ಬುದ್ಧಿ ಇಲ್ವೇ ಅನ್ನೋ ಅರ್ಥ ಆಗಲ್ಲ. ಈ ದೇಶದ ಕಾಶ್ಮೀರವನ್ನ ಪಾಕಿಸ್ತಾನಕ್ಕೆ ವಾಪಸ್ ತೆಗೆದುಕೊಂಡು ಹೋಗಿ ಕೊಡಬೇಕು ಅಂತಿದ್ದಾರೋ, ಈಶಾನ್ಯ ರಾಜ್ಯಗಳನ್ನ ಕಳ್ಕೊಳ್ಬೇಕು ಅಂತಿದ್ದಾರೋ, ಈ ದೇಶವನ್ನು ಚೂರು ಚೂರು ಮಾಡೋ ಆಲೋಚನೆ ಮಾಡ್ತಿದ್ದಾರೋ, ನನಗೆ ನಯಾ ಪೈಸೆ ಅರ್ಥ ಆಗ್ತಿಲ್ಲ. ಯಾರು ಓಟು ತೆಗೆದುಕೊಳ್ಳಲಿಕ್ಕೆ ಇಷ್ಟು ಮಾಡ್ತಿದ್ದಾರೋ ಈ ಪ್ರಶ್ನೆನ ಇವತ್ತು ನಾವು ಕೇಳ್ಕೊಳ್ಬೇಕು. ಮಿತ್ರರೇ, ಈ ಬಾರಿ ಸ್ವಲ್ಪ ಎಡವಟ್ಟು ಮಾಡಿಕೊಂಡ್ರೆ ಈ ದೇಶದ ಕಥೆ ಮುಗಿಯುತ್ತೆ ಅಂತ. ನಾನು ನರೇಂದ್ರ ಮೋದಿ ಅವರು ಇವತ್ತು ರಿಲೀಸ್ ಮಾಡಿರುವಂತಹ ಮ್ಯಾನಿಫೆಸ್ಟೋ ಓದ್ತಿದ್ದೆ, ಬಿಜೆಪಿ ಮ್ಯಾನಿಫೆಸ್ಟೋ. ಕಾಂಗ್ರೆಸ್ ಸೈನ್ಯದ ಕುರಿತಂತೆ, ಸೈನಿಕರ ಕುರಿತಂತೆ ಹಂಗ್ ಮಾತಾಡ್ತಿದ್ರೆ, ನರೇಂದ್ರ ಮೋದಿ ಹೇಳಿದ್ದಾರೆ, ನಮ್ಮ ದೇಶದ ಸೈನ್ಯವನ್ನ ಆಧುನಿಕೀಕರಣಗೊಳಿಸಲಿಕ್ಕೆ ಏನೇನು ಪ್ರಯತ್ನ ಬೇಕೋ ಎಲ್ಲ ಪ್ರಯತ್ನವನ್ನು ಮಾಡಲಾಗುವುದು ಮತ್ತು ಈ ದೇಶಕ್ಕೆ ಬೇಕಾಗಿರುವ ಶಸ್ತ್ರಾಸ್ತ್ರಗಳನ್ನ ಇಲ್ಲೇ ತಯಾರು ಮಾಡಲಿಕ್ಕೆ ಬೇಕಾದ ಮೇಕ್ ಇನ್ ಇಂಡಿಯಾ ಯೋಜನೆಯನ್ನ ಇನ್ನೂ ಸಬಲಗೊಳಿಸಿ ಇಲ್ಲಿ ತಯಾರು ಮಾಡಿ ಜಗತ್ತಿಗೆ ಎಕ್ಸ್ಪೋರ್ಟ್ ಮಾಡಲಾಗುವುದು. ನಾನು ಸುಮ್ಮನೆ ಒಂದು ಮಾತು ಕೇಳ್ತೀನಿ, ಸೈನ್ಯದ ಬಗ್ಗೆ ಸಿಕ್ಕಾಪಟ್ಟೆ ನಾವು ಆಲೋಚನೆ ಮಾಡ್ತಿರ್ತೀವಲ್ಲ, ವೇದಿಕೆ ಮೇಲೆ ಸೈನಿಕರನ್ನು ಕೂರಿಸಿರೋದ್ರಿಂದ ನಮ್ಮ ಜೊತೆ ಹಂಚಿಕೊಳ್ಳಬೇಕು ಮಿತ್ರರೇ. ಈ ದೇಶಕ್ಕೆ ನರೇಂದ್ರ ಮೋದಿ ಬರೋಕ್ಕಿಂತ ಮುಂಚೆ ನಮ್ಮ ಏರ್ ಫೋರ್ಸ್ ಹೇಗಿತ್ತು ಗೊತ್ತೇನು? ನಮ್ಮ ಏರ್ ಫೋರ್ಸ್ ನ ಕೆಪಾಸಿಟಿ ಹೇಗಿತ್ತು ಗೊತ್ತೇನು? ಪಾಕಿಸ್ತಾನದ F-16 ಬರುವಾಗ, F-16 ಅಂದ್ರೆ 12 ವರ್ಷಗಳಷ್ಟು ಹಳೆಯದಾಗಿರುವಂತ ಅಮೆರಿಕಾದ ಅತ್ಯಾಧುನಿಕ ವಿಮಾನಗಳನ್ನೊಂದು, ಅದನ್ನು ಅಟ್ಟಿಸಿಕೊಂಡು ಹೊಡಿಲಿಕ್ಕೆ ನನ್ನ ದೇಶದ ಬಳಿ ಇದ್ದಂತ ವಿಮಾನಗಳು ಯಾವುದು ಅಂತ? MiG-21 ಬೇಸನ್ ವಿಮಾನ. ಈ MiG-21 ಬೇಸನ್ನು 50 ವರ್ಷಗಳಷ್ಟು ಹಳೆಯ ವಿಮಾನ. ಜಗತ್ತಿನ ಯಾವ ಸಮೃದ್ಧ ಪ್ರಬಲ ರಾಷ್ಟ್ರವೂ ಕೂಡ 50 ವರ್ಷಗಳಷ್ಟು ಹಳೆ ವಿಮಾನವನ್ನು ಇಟ್ಕೊಳ್ಳೋದೇ ಇಲ್ಲ, ಡಿಸ್ಕಾರ್ಡ್ ಮಾಡಬೇಕು ಅದನ್ನ. ಇದನ್ನ ಫ್ಲೈಯಿಂಗ್ ಕಾಫಿನ್ ಅಂತ ಕರೀತಾರೆ. ಈ ದೇಶದಲ್ಲಿ 800ಕ್ಕೂ ಹೆಚ್ಚು ವಿಮಾನಗಳು, ಈ MiG-21 ವಿಮಾನಗಳು ಆಕಾಶದಲ್ಲಿ ಹೋಗ್ತಾ ಇಂಜಿನ್ ಫೇಲ್ಯೂರ್ ಆಗಿ ಬಿದ್ದಿವೆ. ಆದರೂ ಕೂಡ ನಾವು ಅದನ್ನ ಇಟ್ಕೊಂಡಿದ್ದೀವಿ. ಯಾಕೆ ಅಂತಂದ್ರೆ ಬೇರೆ ತಗೊಳ್ಳಿಕ್ಕೆ ದುಡ್ಡಿಲ್ಲ ಅಂತ ಕಾಂಗ್ರೆಸ್ ಹೇಳ್ತಿತ್ತು. ಹೊಸ ವಿಮಾನಗಳು ತರಲಿಲ್ಲ ಕಾಂಗ್ರೆಸ್. ನರೇಂದ್ರ ಮೋದಿ ಬಂದ ತಕ್ಷಣ ಹೇಳಿದ್ರು, ನನ್ನ ದೇಶದ ಏರ್ ಫೋರ್ಸ್ ನ ಇಷ್ಟು ವೀಕ್ ಆಗಿಟ್ರೆ ಚೀನಾ ನಮ್ಮ ಮೇಲೆ ಯಾವಾಗ್ಲೂ ಕಣ್ಣಾಕೊಂಡು ಕೂತಿರುತ್ತೆ, ಈ ಏರ್ ಫೋರ್ಸ್ ಗೆ ಬೇಕೇ ಬೇಕಾಗಿರೋ ವಿಮಾನಗಳನ್ನ ಕೊಂಡ್ಕೊಂಡು ಬರ್ತೀನಿ ಅಂತ ಫ್ರಾನ್ಸ್ಗೆ ಹೋಗಿ ನರೇಂದ್ರ ಮೋದಿ ಹೇಳಿದ್ರು, ರಫೇಲ್ ಯುದ್ಧ ವಿಮಾನಗಳು ಭಾರತಕ್ಕೆ ಬೇಕು ಅಂತ. ಮಿತ್ರರೇ, ಸತ್ಯ ಹೇಳ್ತೀನಿ ನಿಮಗೆ, ಯಾವತ್ತು ರಫೇಲ್ ಯುದ್ಧ ವಿಮಾನಗಳನ್ನ ಭಾರತಕ್ಕೆ ಕೊಂಡುಕೊಳ್ಳೋ ಮಾತಾಡಿದ್ರು ಅವತ್ತಿಂದ ಚೀನಾದ ಏರ್ ಫೋರ್ಸ್ ಗೆ ನಿದ್ದೆ ಇಲ್ಲ. ಯಾಕೆ ಅಂದ್ರೆ ರಫೇಲ್ಗಳು ಯಾರನ್ನು ಬೇಕಿದ್ರು ಅಟ್ಯಾಕ್ ಮಾಡಬಲ್ಲವು. ಒಂದೇ ಮಾತನ್ನು ಹೇಳೋದಾದ್ರೆ, ಮೊನ್ನೆ ಈ ದೇಶದ ವಿಮಾನಗಳು ಪಾಕಿಸ್ತಾನದ ಒಳಕ್ಕೆ ಹೋಗಿ 100 ಕಿಲೋಮೀಟರ್ಗೂ ಹೆಚ್ಚು ಒಳಕ್ಕೆ ಹೋಗಿ ಪಾಕಿಸ್ತಾನದಲ್ಲಿರುವಂತಹ ಬಾಲಾಕೋಟ್ ಮೇಲೆ ದಾಳಿ ಮಾಡಿದ್ರಲ್ಲ, ಸೈನಿಕ ಮುಖ್ಯಸ್ಥರು ಒಬ್ರು ಹೇಳಿದ್ರು, ನಮ್ಮ ಹತ್ರ ಏನಾದ್ರು ರಫೇಲ್ ಇದ್ದಿದ್ರೆ ನಾವು ಲೈನ್ ಆಫ್ ಕಂಟ್ರೋಲ್ ದಾಟಬೇಕಾಗೇ ಇರಲಿಲ್ಲ, ಇಲ್ಲೇ ಕೂತ್ಕೊಂಡು ಅಲ್ಲಿ ಬಾಂಬ್ ಅಟ್ಯಾಕ್ ಮಾಡಬಹುದಾಗಿತ್ತು. ಅದು ರಫೇಲ್ ಅಂತ ಅರ್ಥ ಮಾಡ್ಕೊಳ್ಳಿ, ರಫೇಲ್ ನ ಕೆಪಾಸಿಟಿ ಏನು ಅಂತ. ನರೇಂದ್ರ ಮೋದಿ ಅಧಿಕಾರಕ್ಕೆ ಬಂದ ತಕ್ಷಣ ಹೇಳಿದ್ರು ರಫೇಲ್ ಕೊಂಡ್ಕೋಬೇಕು ಅಂತ. ಫ್ರಾನ್ಸ್ ಜೊತೆ ಒಪ್ಪಂದ ಮಾಡ್ಕೊಂಡು ಬಂದ್ರು. 36 ತಿಂಗಳುಗಳಲ್ಲಿ ನರೇಂದ್ರ ಮೋದಿ ಅವರು ರಫೇಲ್ ನ ತಂದ್ಕೋಬೇಕು ಅನ್ನೋ ಕಾರಣಕ್ಕೆ ಒಂದು ಕಮಿಟಿಯನ್ನ ರಚನೆ ಮಾಡಿ, ಆ ಕಮಿಟಿಯವರು ಪದೇ ಪದೇ ಫ್ರಾನ್ಸ್ಗೆ ಹೋಗಿ ಆ ಫ್ರಾನ್ಸ್ ನಲ್ಲಿ ಅದಕ್ಕೆ ಬೇಕಾಗಿರುವಂತದ್ದು ಏನೇನು ಮಿಸೈಲ್ ಇದೆಯೋ, ಟಾರ್ಗೆಟಿಂಗ್ ಸಿಸ್ಟಮ್ಗಳಿದೆಯೋ ಎಲ್ಲವನ್ನೂ ಕೊಂಡ್ಕೊಳ್ಳೋ ನೆಗೋಸಿಯೇಷನ್ ಮಾಡಿ ಯಾವ ವಿಮಾನವನ್ನ
ಯುನೈಟೆಡ್ ಅರಬ್ ಎಮಿರೇಟ್ಸ್ ಅವರು 1800 ಕೋಟಿ ರೂಪಾಯಿ ಕೊಂಡುಕೊಂಡ್ರು. ನನ್ನ ದೇಶ ಅದನ್ನ 1600 ಕೋಟಿ ರೂಪಾಯಿಗೆ ಡೀಲ್ ಮಾಡಿಕೊಂಡು ಒಂದೊಂದು ವಿಮಾನದ ಮೇಲೆ ಕನಿಷ್ಠ ಪಕ್ಷ 200 ಕೋಟಿ ರೂಪಾಯಿ ಉಳಿಸಿ ಈ ದೇಶಕ್ಕೆ ತೆಗೆದುಕೊಂಡು ಬರಬೇಕು ಅಂತ ನರೇಂದ್ರ ಮೋದಿ ನಿಶ್ಚಯ ಮಾಡಿದ್ರು. ಯಾವಾಗ ನಿಶ್ಚಯ ಮಾಡಿದ್ರು ಈ ಕಾಂಗ್ರೆಸ್ನವರಿಗೆ ಟೆನ್ಷನ್ ಶುರು. ನರೇಂದ್ರ ಮೋದಿ ರಫೇಲ್ ತರೋ ಬದಲು ಯುರೋಪ್ನಿಂದ ಯೂರೋ ಫೈಟರ್ಸ್ ತಗೊಂಡ್ಬಂದಿದ್ರೆ ಇವ್ರಿಗೊಂದಷ್ಟು ಕಿಕ್ ಬ್ಯಾಕ್ ಸಿಗ್ತಿರ್ತಿದ್ವು. ಇವರು ಕಿಕ್ ಬ್ಯಾಕಿಗೋಸ್ಕರ ನರಳುವಂತ ಜನ. ಆದ್ರೆ ನರೇಂದ್ರ ಮೋದಿ ನನ್ನ ದೇಶದ ಸೇನೆಯನ್ನ ಬಲಾಢ್ಯಗೊಳಿಸಬೇಕು ಎನ್ನುವ ಕಾರಣಕ್ಕೋಸ್ಕರವೇ ಈ ದೇಶವನ್ನು ಆಧುನಿಕೀಕರಣಗೊಳಿಸುತ್ತಿದ್ದಾರೆ. ಮಿತ್ರರೆ, ಇವತ್ತು ಈ ದೇಶದ ಸೇನೆಗೆ ಧನುಷ್ ಅನ್ನುವಂತ ಟ್ಯಾಂಕ್ಗಳು ಬಂದಿವೆ. ನರೇಂದ್ರ ಮೋದಿ ಈ ದೇಶಕ್ಕೆ M777 ಟ್ಯಾಂಕ್ಗಳು ತರ್ತಿದ್ದಾರೆ, ವಜ್ರ ಟ್ಯಾಂಕ್ಗಳನ್ನು ತರ್ತಾ ಇದ್ದಾರೆ. 1980ರ ದಶಕದಲ್ಲಿ ನಮಗೆ ಬೋಫೋರ್ಸ್ ಟ್ಯಾಂಕ್ಗಳು ಬಂದ ನಂತರ ಈ ದೇಶಕ್ಕೆ ಹೊಸ ಟ್ಯಾಂಕ್ಗಳೇ ಬಂದಿರಲಿಲ್ಲ. ನರೇಂದ್ರ ಮೋದಿ ಹೊಸ ಟ್ಯಾಂಕ್ಗಳನ್ನು ತರ್ತಾ ಇದ್ದಾರೆ. ಒಂದು ಕಡೆ ತಮ್ಮ ಮ್ಯಾನಿಫೆಸ್ಟೋದಲ್ಲಿ ಕಾಂಗ್ರೆಸ್ ಸೈನಿಕರಿಗಿರುವಂತಹ ಎಲ್ಲ ರಕ್ಷಣಾ ಅಧಿಕಾರವನ್ನು ಕಿತ್ತು ಬಿಸಾಕ್ತೀವಿ ಅಂತ ಹೇಳಿದರೆ, ನರೇಂದ್ರ ಮೋದಿ ಹೇಳ್ತಿದ್ದಾರೆ ನನ್ನ ಸೈನಿಕರನ್ನ ಇನ್ನೂ ಆಧುನಿಕಗೊಳಿಸ್ತೀನಿ, ಅವರನ್ನ ಪಾಕಿಸ್ತಾನ ಏನು ಚೀನಾದ ಕಣ್ಣಲ್ಲಿ ಕಣ್ಣಿಟ್ಟು ನೋಡುವಂತ ತಾಕತ್ತನ್ನು ಅವ್ರಿಗೆ ತುಂಬ್ತೀನಿ ಅಂತ ನರೇಂದ್ರ ಮೋದಿ ಹೇಳ್ತಿದ್ದಾರಲ್ಲ, ಯಾರನ್ನ ಆಯ್ಕೆ ಮಾಡ್ಕೋಬೇಕು? ನೀನೇ ಯೋಚನೆ ಮಾಡಬೇಕು ಅಂತ. ಇಷ್ಟಕ್ಕೆ ಮುಗಿಲಿಲ್ಲ. ನರೇಂದ್ರ ಮೋದಿ ಕಳೆದ ಕೆಲವಾರು ತಿಂಗಳುಗಳ ಹಿಂದೆ ಅಮೆರಿಕಾದೊಂದಿಗೆ ಒಂದು ಒಪ್ಪಂದ ಮಾಡಿಕೊಂಡಿದ್ರು, ಸ್ನೈಪರ್ ರೈಫಲ್ ತರಬೇಕು ಅಂತ. ಈ ದೇಶದಲ್ಲಿ ಇದ್ದಂತ ರೈಫಲ್ಗಳನ್ನ ಇನ್ಸಾಸ್ ರೈಫಲ್ ಅಂತ ಕರೀತಾರೆ. ಅತ್ಯಂತ ಹಳೆಯ ರೈಫಲ್ಗಳು. ಆ ಹಳೆಯ ರೈಫಲ್ಗಳು 2 ಗಂಟೆ ಯೂಸ್ ಮಾಡಿದ್ರೆ ಹೀಟ್ ಆಗ್ಬಿಡ್ತಿತ್ತು. ಅದನ್ನು ಚೇಂಜ್ ಮಾಡಿ ಅಮೆರಿಕಾದಿಂದ 7 ಲಕ್ಷ ರೈಫಲ್ಗಳನ್ನ 70,000 ಕೋಟಿ ರೂಪಾಯಿ ಕೊಟ್ಟು ನರೇಂದ್ರ ಮೋದಿ ತರಿಸ್ಕೊಂಡ್ರು. ಅದರ ಮೊದಲನೇ ಕನ್ಸೈನ್ಮೆಂಟ್ ಕಳೆದ ಕೆಲವು ದಿನಗಳ ಹಿಂದೆ ಬಂತು. ನರೇಂದ್ರ ಮೋದಿ ಕೇಳಿದ್ರಂತೆ, ಮೊದಲನೇ ಕನ್ಸೈನ್ಮೆಂಟ್ ಬಂದಿದೆ, ಇದನ್ನ ಟೆಸ್ಟ್ ಮಾಡ್ಬೇಕಲ್ಲ, ಟೆಸ್ಟ್ ಮಾಡಿ. ಸೈನಿಕರು ಹೇಳಿದ್ರು, ಡಮ್ಮಿ ಟೆಸ್ಟ್ ಯಾಕೆ ಸರ್, ಪಾಕಿಸ್ತಾನದ ಮೇಲೆ ಟೆಸ್ಟ್. ಮಿತ್ರರೆ, ಗಡಿ ತುದಿಯಲ್ಲಿ ಪಾಕಿಸ್ತಾನ ನಿರಂತರವಾಗಿ ಈ ದೇಶದ ಸೀಸ್ ಫೈರ್ ವೈಲೇಟ್ ಮಾಡ್ತಿತ್ತಲ್ಲ, ಬಾಂಬ್ ದಾಳಿ ಮಾಡ್ತಿತ್ತಲ್ಲ, ಸರಿಯಾದೊಂದು ಅವರಿಗೆ ತೋರಿಸ್ಬೇಕು, ಪಾಠ ಕಲಿಸ್ಬೇಕು ಅಂತ ಈ ದೇಶ ಹೊಸ ರೈಫಲ್ಗಳನ್ನ ಬಳಸಿದು ಪಾಕಿಸ್ತಾನದ ಬಂಕರ್ಗಳ ಮೇಲೆ ದಾಳಿ ಮಾಡಿತು. ನೀವು ನಂಬಲ್ಲ, ಅದೇ ದಿನ ಪಾಕಿಸ್ತಾನದ 12 ಜನ ಸೈನಿಕರು ಬಂಕರ್ಗಳಲ್ಲಿ ಸತ್ತು ಬಿದ್ರು. ಈ ದೇಶ ಒಂದು ಅದ್ಭುತವಾದ ಸಾಧನೆಯನ್ನ ಮಾಡಿ ತೋರಿಸಿ ಜಗತ್ತಿಗೆ ಹೇಳ್ತು, ಪದೇ ಪದೇ ತಂಟೆ ಮಾಡಿದ್ರೆ ಸುಮ್ಮನಿರಲ್ಲ, ನಾವು ಉಲ್ಟಾ ಏನಾದ್ರೂ ಕೆಲಸ ಮಾಡ್ಲಿಕ್ಕೆ ಶುರು ಮಾಡಿದ್ರೆ ನೀವು ಬದುಕಲ್ಲ ಅಂತ ಪಾಕಿಸ್ತಾನಕ್ಕೆ ಒಂದು ಎಚ್ಚರಿಕೆ ಕೊಡ್ತಾರಲ್ಲ, ಇದು ಈ ದೇಶದ ಸೈನಿಕರಿಗೆ ಹೊಸ ರೈಫಲ್ಗಳಿಂದ ಆದ ಕಾರಣ. ಮಿತ್ರ, ನರೇಂದ್ರ ಮೋದಿ ಈ ದೇಶದ ಸೈನ್ಯವನ್ನ ಬಲಾಢ್ಯಗೊಳಿಸೋ ಪ್ರಯತ್ನ ಮಾಡ್ತಿದ್ರೆ ಹೊಸ ರಾಹುಲ್ ಗಾಂಧಿ ತರ್ತಾ ಇರುವಂತಹ ಎಲ್ಲ ಪ್ರಾಜೆಕ್ಟ್ಗಳು ವೀಕ್ ಮಾಡ್ಲಿಕ್ಕೆ ಹೊರಟಿವೆಲ್ಲ, ನಾವು ರಾಹುಲ್ ಗಾಂಧಿ ಜೊತೆ ನಿಂತುಕೊಳ್ಳದ. ಈ ದೇಶದ ಪ್ರಧಾನಮಂತ್ರಿ ಎಷ್ಟು ಆಲೋಚನೆ ಮಾಡ್ತಾರೆ ಅಂತಂದ್ರೆ, ರೈತ ಸಮ್ಮಾನ್ ನಿಧಿ ಅನ್ನುವಂತ ಒಂದು ಕಲ್ಪನೆ ತಗೊಂಡು ವೇದಿಕೆ ಮಾಡಲು ರೈತರಿರೋದ್ರಿಂದ ಹೇಳ್ತೀನಿ. ರೈತ ಸಮ್ಮಾನ್ ನಿಧಿ ಅಂದ್ರೆ ಏನ್ ಗೊತ್ತಾ? ಎಲ್ಲರೂ ರೈತಾಪಿ ವರ್ಗವನ್ನು ಬಿಟ್ಟು, ಕೆಲಸವನ್ನು ಬಿಟ್ಟು ಬೇರೆ ಬೇರೆ ಕೆಲಸ ಹುಡುಕ್ತಾ ಇರುವಾಗ, ನೀನು ಬಡತನದಲ್ಲಿದ್ರೂ ಪರವಾಗಿಲ್ಲ, ನಾನು ಭೂಮಿ ತಾಯಿಯ ಸೇವೆ ಬಿಡಲ್ಲ ಅಂತ ರೈತನ ಕೆಲಸ ಮಾಡ್ತಿದ್ಯಲ್ಲ, ಅದಕ್ಕೆ ನಿನಗೆ 6,000 ರೂಪಾಯಿ ವರ್ಷಕ್ಕೆ ಸಮ್ಮಾನ ನಿಧಿ ಕೊಡ್ತೀನಿ ಅಂತ ನರೇಂದ್ರ ಮೋದಿ ಸಮ್ಮಾನ ನಿಧಿಯ ಕಲ್ಪನೆ ಕೊಟ್ಟರು. ಈ ಸಮ್ಮಾನ ನಿಧಿಯು ಹೇಗೆ? ನಿಮ್ಗೆ ಯಾವ್ದೋ ಬ್ಯಾಂಕ್ ಅವ್ರು ಕೊಡೋದಲ್ಲ, ನೇರವಾಗಿ ಆ ರೈತನ ಅಕೌಂಟಿಗೆ ಹೋಗುವಂತ ಯೋಜನೆಯನ್ನು ನರೇಂದ್ರ ಮೋದಿ ತೆಗೆದುಕೊಂಡು ಬಂದ್ರು. ಅದಾಗಲೇ 2,000 ರೂಪಾಯಿಯಿಂದ 4,000 ರೂಪಾಯಿವರೆಗೂ ರೈತನಿಗೆ ತಲುಪಿಸುವಂತ ವ್ಯವಸ್ಥೆ ಆಗಿದೆ. ಇಷ್ಟೇ ಅಲ್ಲ, ಈ ಬಾರಿಯ ನರೇಂದ್ರ ಮೋದಿ ಅವರ ಮ್ಯಾನಿಫೆಸ್ಟೋನಲ್ಲಿ ಏನ್ ಹೇಳಿದ್ದಾರೆ ಗೊತ್ತೇನು? ನರೇಂದ್ರ ಮೋದಿ ತಮ್ಮ ಮ್ಯಾನಿಫೆಸ್ಟೋನಲ್ಲಿ ಹೇಳಿದ್ದಾರೆ, ಈ ಬಾರಿ ಚುನಾವಣೆಯಲ್ಲಿ ಅವರು ಸಮ್ಮಾನ ನಿಧಿ ಬಂದಿಲ್ಲ ಅಂತ ಹೇಳ್ತಿದ್ದಾರೆ. ಅದು ಬಡ ರೈತರಿಗೆ ಮಾತ್ರಪ್ಪ, ನಿಮ್ಮಂತ ಶ್ರೀಮಂತ ರೈತರಿಗಲ್ಲ. 2 ಹೆಕ್ಟೇರ್ ಭೂಮಿಗಿಂತ ಕೆಳಗಿರುವಂತ ರೈತರಿಗೆ ಈ ಸಮ್ಮಾನ ನಿಧಿ ಬರುತ್ತೆ ಅಂತ ಹೇಳಿದ್ದಾರೆ. ಈ ದೇಶದಲ್ಲಿ ಹಿಂಗೆ ಆಗಿರೋದು. ಶ್ರೀಮಂತ ರೈತರಿಗೆ ಅನೇಕ ಲಾಭಗಳು ಬಂದಿವೆ. ಯಾವ ಬಡ ರೈತ ಬ್ಯಾಂಕಿಗೆ ಯಾವತ್ತೂ ಬರಲೇ ಇಲ್ವೋ, ಯಾವ ಬಡ ರೈತ ರಸಗೊಬ್ಬರದ ಅಂಗಡಿಯಲ್ಲಿ ಸಾಲ ತಗೊಳ್ತಾ ಇದ್ನೋ, ಯಾವ ಬಡ ರೈತ ಬೀಜದ ಅಂಗಡಿಯಲ್ಲಿ ಸಾಲ ತೆಗೆದುಕೊಳ್ತಾ ಇದ್ನೋ, ಅವನಿಗೆ ಯಾರು ಹೆಲ್ಪೇ ಮಾಡಲಿಲ್ಲ. ಅವನ ಹೆಲ್ಪಿಗೆ ಬಂದಿರೋದು ನರೇಂದ್ರ ಮೋದಿ. 2 ಹೆಕ್ಟೇರ್ಗಿಂತ ಕಡಿಮೆ ಭೂಮಿ ಯಾರಿಗಿದೆಯೋ ಅವನಿಗೆ ನಾನು ಈ ಹಣವನ್ನು ತಲುಪಿಸಬೇಕು ಅಂತ 6,000 ರೂಪಾಯಿನ ಪ್ರತಿ ವರ್ಷಕ್ಕೆ ತಲುಪಿಸೋ ಯೋಜನೆ ಮಾಡಿದ್ರು. ಈಗ ಇವತ್ತು ರಿಲೀಸ್ ಆಗಿರುವಂತ ಮ್ಯಾನಿಫೆಸ್ಟೋದಲ್ಲಿ ಹೇಳ್ತಾರೆ, ಈ ದೇಶದಲ್ಲಿ ರೈತನಾಗಿರೋದು ಅವಮಾನ ಅಂತ ಎಲ್ಲರೂ ಹೇಳಬೇಕಾದಾಗ, ರೈತಾಪಿ ವರ್ಗಕ್ಕೋಸ್ಕರ ಬದುಕ್ತಾ ಇರುವಂತಹ ವ್ಯಕ್ತಿಗೆ 60 ವರ್ಷದ ನಂತರ ಅವನಿಗೊಂದು ಪೆನ್ಷನ್ ಕೊಡುವಂತ ಸ್ಕೀಮ್ ಅನ್ನ ಸರ್ಕಾರ ಜಾರಿಗೆ ತರಬೇಕು ಅಂತ ರೈತನಿಗೆ ಪೆನ್ಷನ್ ಸ್ಕೀಮ್ ಅನ್ನು ಯೋಚನೆ ಮಾಡಿದ್ರಲ್ಲ. ಮಿತ್ರ, ಈ ದೇಶದ ರೈತರಿಗೆ ಮೋಸ ಮಾಡೋದು ಹೆಂಗ್ ಗೊತ್ತೇನು? ನಾನು ಕ್ಲಿಯರ್ ಮಾಡ್ತೀನಿ ನಿಮ್ಗೆ. ಅನೇಕರು ಹೇಳ್ತಾರೆ ನರೇಂದ್ರ ಮೋದಿ ರೈತರ ಸಾಲ ಮನ್ನಾ ಮಾಡಲಿಲ್ಲ ಅಂತ. ಪ್ರಾಮಾಣಿಕವಾಗಿ ಹೇಳಿ, ರೈತರ ಸಾಲ ಮನ್ನಾ ಮಾಡ್ತೀನಿ ಅಂತ ಕುಮಾರಸ್ವಾಮಿ ಹೇಳಿದ್ರಲ್ಲ, ಕುಮಾರಸ್ವಾಮಿ ಹೇಳಿದಾಗ ಏನ್ ಹೇಳಿದ್ರು ಗೊತ್ತಾ? ರೈತರ ಸಾಲ ಎಷ್ಟಿದ್ರು ಮನ್ನಾ ಮಾಡ್ತೀನಿ ಅಂತ. ಆದ್ರೆ ಅವರಿಗೆ ಅವಾಗ
ರೈತರ ಸಾಲ ಎಷ್ಟಿದೆ ಅನ್ನೋ ಐಡಿಯಾ ಇರಲಿಲ್ಲ. ರೈತರ ಸಾಲವನ್ನ ಮನ್ನಾ ಮಾಡಲಿಕ್ಕೆ ದುಡ್ಡೆಲ್ಲಿ ತರಬೇಕು ಅಂತ ಗೊತ್ತಿರಲಿಲ್ಲ. ಕರ್ನಾಟಕದ ಒಟ್ಟಾರೆ ಬಜೆಟ್ ನಲ್ಲಿ ರೈತರ ಸಾಲಕ್ಕೆ ನಾವು 40,000 ಕೋಟಿ ರೂಪಾಯಿ ತೆಗೆದು ಬಿಟ್ರೆ ಉಳಿದ ದುಡ್ಡನ್ನ ಎಲ್ಲಿಂದ ಹೊಂದಿಸಬೇಕು ಅಂತ ಗೊತ್ತಿರಲಿಲ್ಲ. ಏನು ಆಲೋಚನೆ ಮಾಡದೆ ಅನೌನ್ಸ್ ಮಾಡಿದ್ರು. ಯಾಕಂದ್ರೆ ಅವ್ರಿಗೆ ಗೊತ್ತಿತ್ತು ನಾನು ಸಿಎಂ ಆಗಲ್ಲ ಅಂತ. ಆದ್ರೆ ಕೆಲವೊಂದ್ಸಲ ಹೆಂಗ್ ಬಂದ್ಬಿಡುತ್ತೆ ಕಿರೀಟ ಅಂತಂದ್ರೆ, ಅವ್ರಿಗೆ ಅಚಾನಕ್ ಆಗಿ ಸಿಎಂ ಪದವಿ ಬಂದ್ಬಿಡ್ತು. ದೇವೇಗೌಡರು ಯಾವ ಕಾಂಗ್ರೆಸ್ ಭ್ರಷ್ಟ ಸರ್ಕಾರ, ಸಿದ್ದರಾಮಯ್ಯನದು ಭ್ರಷ್ಟ ಸರ್ಕಾರ ಅಂತ ಹೇಳಿ ಟೀಕಿಸಿಕೊಂಡೇ ಕಾಲ ಕಳೆದ್ರು, ಅದೇ ಸಿದ್ದರಾಮಯ್ಯನವರಿಗೆ ಅನಿವಾರ್ಯವಾಗಿ ಒಂದಾಗಿ ಒಂದು ಸರ್ಕಾರ ರಚಿಸಬೇಕಾಯಿತು. ಸರ್ಕಾರ ರಚಿಸಿದ ತಕ್ಷಣ ರೈತರು ನಾನು ಸಾಲ ಮನ್ನಾ ಮಾಡಿ ಅಂತ ಕೇಳಿದಾಗ ಹಣಕಾಸು ಸಚಿವಾಲಯ ಹೇಳಿದ್ರು ಮನ್ನಾ ಮಾಡಕ್ ಆಗಲ್ಲ ಸರ್, ದುಡ್ಡಿಲ್ಲ, ಎಲ್ಲಿಂದ ತರಬೇಕು ಅಂತ ತಕ್ಷಣ ಕುಮಾರಸ್ವಾಮಿ ಹೇಳಿದ್ರು ನನಗೆ ಬಹುಮತ ಕೊಟ್ರೆ ಮಾತ್ರ ನಾನು ಮನ್ನಾ ಮಾಡ್ತೀನಿ ಅಂದಿದ್ದೆ, ಈಗ ಹೆಂಗ್ ಮಾಡಿಸ್ಬಿಟ್ರಿ ನೀವು ಅಂತ. ಅಂದ್ರೆ ಬಹುಮತ ಬರುವಷ್ಟು ಸೀಟನ್ನು ಫೈಟೇ ಮಾಡಲಿಲ್ಲ, ಬಹುಮತ ಬರೋದಿಲ್ಲ. ಬಹಳ ವಿಚಿತ್ರ ಅನ್ಸುತ್ತೆ ಇದೆಲ್ಲ ಲಾಜಿಕ್. ಇತ್ತೀಚೆಗೆ ಕುಮಾರಸ್ವಾಮಿ ಹೇಳ್ತಿದ್ರು ನೀವು JDSಗೆ 8 MP ಸೀಟ್ ಕೊಡಿಸಿ ನಮ್ಮ ಅಪ್ಪ ಪ್ರಧಾನಮಂತ್ರಿ ಆಗೋದನ್ನ ನಾನು ನೋಡ್ತೀನಿ. 8 ಸೀಟಲ್ಲಿ ಫೈಟೇ ಮಾಡಲಿಲ್ಲ. 8 ಸೀಟಲ್ಲಿ ನಿಲ್ಲಿಸಲಿಕ್ಕೆ JDSಗೆ ಕ್ಯಾಂಡಿಡೇಟ್ಸೇ ಇಲ್ಲ. JDS ಬೆಂಗಳೂರು ನಾರ್ತ್ ಅನ್ನ ಕಾಂಗ್ರೆಸ್ಗೆ ಬಿಟ್ಟುಕೊಡ್ತು. JDS ಉಡುಪಿ ಚಿಕ್ಕಮಗಳೂರು ಕ್ಷೇತ್ರವನ್ನ ಕಾಂಗ್ರೆಸ್ನಿಂದ ವ್ಯಕ್ತಿನ ಕರ್ಕೊಂಡು ಬಂದು ಅವರಿಗೋಸ್ಕರ ಕೊಡ್ತು. JDS ಅನೇಕ ಕಡೆಗಳಲ್ಲಿ ಸ್ವಂತದ ಕ್ಯಾಂಡಿಡೇಟ್ ನ ಹೊಂದಿಲ್ಲ. ಎಲ್ಲೇ ನಿಲ್ಲುವೋ ಅಲ್ಲಿ ಕೊನೆ ಪಕ್ಷ JDS ನ ಸಮರ್ಥ ಕಾರ್ಯಕರ್ತರಿಗಾದ್ರೂ ಬಿಟ್ಕೊಟ್ಟಿದ್ರೆ ಕಾರ್ಯಕರ್ತರಿಗೆ ಹೆಮ್ಮೆ ಅನ್ನಿಸ್ತಿತ್ತು. ಆದ್ರೆ ದುರ್ದೈವ ಆ ಹೆಮ್ಮೆನೂ ಪಡ್ಕೊಳ್ಳಿಕ್ಕಾಗಲಿಲ್ಲ. ಇದು ದುರ್ದೈವದ ಸಂಗತಿ. ಆದ್ರೆ ನರೇಂದ್ರ ಮೋದಿ ಎಷ್ಟು ವ್ಯವಸ್ಥಿತವಾಗಿ ರೈತರಿಗೋಸ್ಕರ ಕೆಲಸ ಮಾಡಿದ್ರು ಅಂದ್ರೆ, ನರೇಂದ್ರ ಮೋದಿ ಒಂದು ಭಾಷಣದಲ್ಲಿ ಹೇಳಿದ್ರು ಸಾಲ ಮನ್ನಾದಿಂದ ರೈತನ ಜೀವನ ಉದ್ಧಾರ ಆಗಲ್ಲ. ಯಾಕೆಂದ್ರೆ ಸಾಲ ಮನ್ನಾದಿಂದ ಒಳ್ಳೇದಾಗತ್ತೆ ಅಂತ ಆಗಿದ್ದಿದ್ರೆ ಇಷ್ಟೂ ವರ್ಷಗಳಲ್ಲಿ ಒಬ್ಬ ರೈತನು ಆತ್ಮಹತ್ಯೆ ಮಾಡ್ಕೊಳ್ಬಾರ್ದಾಗಿತ್ತು. ಯಾಕೆಂದ್ರೆ 1947ರಿಂದ ಸಾಲ ಮನ್ನಾ ಆಗ್ತಿದೆ. ಯಾಕೆ ಸಾಲ ಮನ್ನಾದಿಂದ ರೈತನಿಗೆ ಒಳ್ಳೇದಾಗಲ್ಲ ಅಂದ್ರೆ, ಈ ದೇಶದ 50% ರೈತರು ಬ್ಯಾಂಕ್ ಅಲ್ಲಿ ಸಾಲ ತೆಗೆದುಕೊಳ್ಳೋದೇ ಇಲ್ಲ. ಈ ದೇಶದ 50% ರೈತರು ಅವರು ಬೀಜದ ಗಡಿಯಲ್ಲಿ, ಗೊಬ್ಬರದ ಗಡಿಯಲ್ಲಿ ಸಾಲ ತಗೊಳ್ತಾರೆ. ಅವರ ಸಾಲವನ್ನ ಯಾವ ಸರ್ಕಾರವೂ ಮನ್ನಾ ಮಾಡಲ್ಲ. ಅದಕ್ಕೆ ನರೇಂದ್ರ ಮೋದಿ ಏನ್ ಮಾಡಿದ್ರು ಗೊತ್ತಾ, 50% ರೈತರು ಯಾರ್ಯಾರು ಬ್ಯಾಂಕಿಗೆ ಬಂದಿಲ್ವೋ ನೀವು ಬ್ಯಾಂಕಿಗೆ ಬರಲೇಬೇಕು ಅಂತ ಹಠ ಹಿಡಿದು ಝೀರೋ ಬ್ಯಾಲೆನ್ಸ್ ಅಕೌಂಟ್ ಅನ್ನ ಅವ್ರ ಕೈಯಲ್ಲಿ ಕೊಟ್ಟು, ಝೀರೋ ಬ್ಯಾಲೆನ್ಸ್ ಅಕೌಂಟ್ ನ ಮೂಲಕ ಅವ್ರೆಲ್ಲರಿಗೂ ಅಕೌಂಟ್ ಮಾಡಿಸಿಕೊಟ್ಟಂತ ನರೇಂದ್ರ ಮೋದಿ ಆ ಮೂಲಕ ನಿಧಾನವಾಗಿ ರೈತರನ್ನ ಎಂಪವರ್ ಮಾಡುವಂತ ಒಂದು ದೊಡ್ಡ ಪ್ರಯತ್ನಕ್ಕೆ ಕೈ ಹಾಕಿದ್ರು. ಮಿತ್ರ, ನರೇಂದ್ರ ಮೋದಿ ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆ ಸ್ಪಷ್ಟವಾಗಿ ಹೇಳಿದ್ರು, ಈ ದೇಶದ ರೈತನಿಗೆ ನಾವು ಇನ್ನೇನೂ ಕೊಡಬೇಕಾಗಿಲ್ಲ. ಈ ದೇಶದ ರೈತನಿಗೆ ಕೊಡಬೇಕಾಗಿರೋದು 24 ಅವರ್ಸ್ ಕರೆಂಟು, ಅವನು ಕೇಳಿದಾಗ ನೀರು, ಜೊತೆಗೆ ಉತ್ತಮ ಬೀಜವನ್ನ, ಗೊಬ್ಬರವನ್ನ ಕೊಟ್ರೆ ಸಾಕು. ರೈತ ಸಾಲ ಮನ್ನಾ ಅಂತ ಕೇಳಲ್ಲ, ಸರ್ಕಾರಕ್ಕೆ ಸಾಲ ಕೊಡಬಲ್ಲವನಾಗಿರ್ತಾನೆ ಅಂತ ನರೇಂದ್ರ ಮೋದಿ ಕನಸು ಕಟ್ಟಿದ್ರು. ನನಗೆ ಚೆನ್ನಾಗಿ ನೆನಪಿದೆ. ನರೇಂದ್ರ ಮೋದಿ ಹೇಳ್ತಾರೆ ರೈತ ಎಷ್ಟು ಸ್ವಾಭಿಮಾನಿ ಆಗಬೇಕು ಅಂದ್ರೆ ಸರ್ಕಾರ ರೈತನ ಕೆಳಗಿರಬೇಕು. ನರೇಂದ್ರ ಮೋದಿ ಗುಜರಾತಿನ ಮುಖ್ಯಮಂತ್ರಿ ಆಗಿದ್ದಾಗ ಒಂದು ಬಾಳೆಹಣ್ಣು ಬೆಳೆಯುವಂತ ರೈತರು ನರೇಂದ್ರ ಮೋದಿ ಅವರ ಹತ್ರ ಬಂದಿರುತ್ತೆ. ಬಂದು ಕೇಳಿದ್ರಂತೆ ಈ ರಸ್ತೆ ಪೂರ್ತಿ ಹಾಳಾಗೋಗಿದೆ ನರೇಂದ್ರ ಮೋದಿಜಿ, ನೀವು ಈ ರಸ್ತೆನ ಕಾಂಕ್ರೀಟ್ ಮಾಡಿ ಕೊಟ್ರೆ ನಮ್ಮ ಬಾಳೆಹಣ್ಣು 15% ಹಾಳಾಗೋದು ಉಳಿಯುತ್ತೆ, ಕಾಂಕ್ರೀಟ್ ಮಾಡಿಕೊಡ್ತೀರಾ ಅಂತ. ಮುಖ್ಯಮಂತ್ರಿ ನರೇಂದ್ರ ಮೋದಿ ಆಗ ಹೇಳಿದ್ರಂತೆ ಕಾಂಕ್ರೀಟ್ ಮಾಡ್ಲಿಕ್ಕೆ ದುಡ್ಡು ಬಹಳ ಬೇಕಪ್ಪ, ದುಡ್ಡೆಲ್ಲಿದೆ ಗವರ್ಮೆಂಟ್ ಹತ್ರ ಅಂತಂದ್ರೆ ರೈತರು ಹೇಳಿದ್ರಂತೆ ನಿಮ್ ಗವರ್ಮೆಂಟ್ ದುಡ್ಡು ಯಾರಿಗೆ ಬೇಕ್ರಿ, 15% ಬಾಳೆಹಣ್ಣು ಏನ್ ಉಳಿಯುತ್ತೋ ಅದನ್ನ ಗವರ್ಮೆಂಟ್ಗೆ ದುಡ್ಡಾಗಿ ವಾಪಸ್ ಕಟ್ತೀವಿ, ನಮ್ಮ ದುಡ್ಡಲ್ಲಿ ನಮ್ಗೆ ರೋಡ್ ಮಾಡ್ಕೊಡಿ ಅಂತ ರೈತ ಕೇಳಿದ ಅಂತ ನರೇಂದ್ರ ಮೋದಿ ಹೇಳ್ತಾರೆ. ರೈತ ಎಂಪವರ್ ಆಗಬೇಕು ಅಂತ. ಮಿತ್ರರೇ, ಗೊತ್ತಿರಲಿ ಈ ದೇಶದಲ್ಲಿ ಪ್ರತಿಯೊಬ್ಬ ರೈತರು, ನನಗೆ ಹಾಸನದಲ್ಲಿ ಬಹಳ ಜನ ರೈತರು ಇದ್ದಾರೆ ಅಂತ ಗೊತ್ತಿರೋದ್ರಿಂದ ಹೇಳ್ತೀನಿ, ಪ್ರತಿಯೊಬ್ಬ ರೈತ 5 ವರ್ಷಗಳ ಹಿಂದೆ ಕರೆಂಟ್ ಯಾವಾಗ ಬರುತ್ತೋ ಅಂತ ಕಾಯ್ಕೊಂಡು ಕೂತ್ಕೊಂಡಿರ್ಬೇಕಿತ್ತಲ್ಲ. ನರೇಂದ್ರ ಮೋದಿ ಅಧಿಕಾರಕ್ಕೆ ಬಂದ ತಕ್ಷಣ ಪಿಯೂಷ್ ಗೋಯಲ್ ಹೇಳಿದ್ರು ಈ ದೇಶ ಪವರ್ಲೆಸ್ ಆಗಿರಬಾರ್ದು, ಪವರ್ ಸಫಿಶಿಯಂಟ್ ಆಗಿರಬೇಕು, ಏನ್ ಮಾಡ್ತಿರೋ ಮಾಡಿ ಅಂತ. ಕಲ್ಲಿದ್ದಲನ್ನ ಆಳದಿಂದ ಬಗೆದು ಈ ದೇಶದಲ್ಲಿ ಪವರ್ ಜನರೇಷನ್ ಮಾಡುವಂತ ಪ್ರಯತ್ನವನ್ನ ಈ ದೇಶ ಮಾಡ್ತಲ್ಲ. ಪರಿಣಾಮ ಏನ್ ಗೊತ್ತಾ, ಇವತ್ತು ಮುಂದಿನ 6 ತಿಂಗಳಿಗೆ ಬೇಕಾಗಿರುವಷ್ಟು ಪವರ್ ಜನರೇಟ್ ಮಾಡಬಲ್ಲಂತ ಸಾಮರ್ಥ್ಯವನ್ನ ಈ ದೇಶ ಪಡ್ಕೊಂಡಿದೆ. ಪವರ್ ಸಫಿಶಿಯಂಟ್ ರಾಷ್ಟ್ರ ಭಾರತ. ಇವತ್ತು ಭಾರತದಲ್ಲಿ ನಾವು ಪವರ್ ನಾವು ಮಾತ್ರ ಇಟ್ಕೊಂಡಿಲ್ಲ, ಜಗತ್ತಿನ ಅಕ್ಕಪಕ್ಕದ ರಾಷ್ಟ್ರಗಳಿಗೆ ಎಕ್ಸ್ಪೋರ್ಟ್ ಮಾಡುವಷ್ಟು ಶಕ್ತಿ ನಮ್ಮ ಹತ್ರ ಇದೆ. ಅಕಸ್ಮಾತ್ ನಮ್ಗೆ ಇವತ್ತಿಗೂ ಪವರ್ ಕಟ್ ಆಗ್ತಿದೆ ಅಂತಂದ್ರೆ ಅದಕ್ಕೆ ನರೇಂದ್ರ ಮೋದಿ ಕಾರಣರಲ್ಲ. ಪವರ್ ಗ್ರಿಡ್ ಇಂದ ಪವರ್ ನ ಕೊಂಡುಕೊಳ್ಳಬಲ್ಲಂತ ಕೆಪಾಸಿಟಿ ರಾಜ್ಯ ಸರ್ಕಾರಕ್ಕಿಲ್ಲ ಅನ್ನೋದೇ ಇದಕ್ಕೆ ಕಾರಣ ಅನ್ನೋದು ನೆನ್ಪಿಟ್ಕೊಳ್ಳಿ. ಈ ದೇಶ ಪವರ್ ಲೆಸ್ ಆಗಿಲ್ಲ, ಈ ದೇಶದಲ್ಲಿ ಪವರ್ ಕಡಿಮೆ ಇಲ್ಲ, ಪವರ್ ಸಫಿಶಿಯಂಟ್ ಆಗಿದೆ ಅಂತ. ನರೇಂದ್ರ ಮೋದಿ ಅಧಿಕಾರಕ್ಕೆ ಬಂದ ತಕ್ಷಣ ಹೇಳಿದ್ರು ಸಾಲ ಮನ್ನಾ ಅಂತ 1 ಲಕ್ಷ ಕೋಟಿ ರೂಪಾಯಿ ಕೊಟ್ಬಿಡೋದು ಬಹಳ ಈಸಿ, ಆದ್ರೆ ಅದರಿಂದ ಸಾಲ ಮನ್ನಾ ಅಂತ ಆಗ್ಬಿಡುತ್ತೆ, ಮುಂದೇನು? ಅದ್ರ ಬದಲು
ರೈತನಿಗೆ ನೀರು ಸಿಗುವಂತೆ ಮಾಡಲಿಕ್ಕೆ ಅಂತ 50,000 ಕೋಟಿ ರೂಪಾಯಿನ ಜಲಸಿಂಚಾಯಿ ಯೋಜನೆಗೆ ಎತ್ತಿಟ್ರು, 5,000 ಕೋಟಿ ರೂಪಾಯಿನ ಮೈಕ್ರೋ ಇರಿಗೇಷನ್ಗೆ ಎತ್ತಿಟ್ಟಿಟ್ರು. ಕರ್ನಾಟಕದಲ್ಲೇ 18 ನೀರಾವರಿ ಯೋಜನೆಗಳೇನು ನಡೀತಾ ಇವೆ, ಅದು ನರೇಂದ್ರ ಮೋದಿ ಅವರ ಕಾರಣದಿಂದ ನಡೀತಾ ಇರೋದನ್ನು ಮರಿಲಿಕ್ಕೆ ಸಾಧ್ಯ ಏನು? ಈ ಯೋಜನೆಗಳಲ್ಲಿ ಒಂದಂತೂ ಈ ಬಾರಿ ಅವರು ಕೈ ತೆಗೆದುಕೊಳ್ಬೇಕು ಅಂತಿರೋದು ಗೋದಾವರಿಯನ್ನ ಕಾವೇರಿಗೆ ಸೇರಿಸುವಂತ ಯೋಜನೆಯನ್ನ ನರೇಂದ್ರ ಮೋದಿ ಅವರು ಕನಸಾಗಿ ಬಿಚ್ಚಿಟ್ಟಿದ್ದಾರೆ. ಅದೇನಾದರೂ ಆಗ್ಬಿಟ್ರೆ ಅರ್ಧ ಭಾಗದ ಕನ್ನಡಿಗರ ಪ್ರಾಬ್ಲಮ್, ನೀರಿನ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಎನ್ನುವಂತ ನರೇಂದ್ರ ಮೋದಿ ಅವರ ಕನಸಿಗಿಲ್ಲ, ಅದು ಆರ್ಡಿನರಿ ಕನಸು. ನರೇಂದ್ರ ಮೋದಿ ಹೇಳಿದ್ರು ಈ ದೇಶದ ರೈತನಿಗೆ ಬೀಜವನ್ನ ಮನೆ ಮನೆಗೆ ತಲುಪಿಸಬೇಕು, ಹೈ ಕ್ವಾಲಿಟಿ ಬೀಜ ಕೊಡಬೇಕು. ಒಳ್ಳೆ ಬೀಜ ಸಿಗದೆ ರೈತ ಹೈರಾಣ ಆಗ್ತಿದ್ದಾನೆ, ಹೈ ಕ್ವಾಲಿಟಿ ಬೀಜ ಕೊಡಬೇಕು ಅಂತ ಕೃಷಿ ವಿಕಾಸ ಕೇಂದ್ರವನ್ನ ಈ ದೇಶದ ರೈತನಿಗೆ ಜೋಡಿಸಿ ಬೀಜವನ್ನ ಮನೆಗೆ ತಲುಪಿಸುವಂತ ಒಂದು ಯೋಜನೆಯನ್ನ 14 ಜಿಲ್ಲೆಗಳಲ್ಲಿ ಟೆಸ್ಟ್ ಮಾಡಿದ್ರು, ಯಶಸ್ವಿ ಆಯ್ತು. 14 ರಾಜ್ಯಗಳಿಗೆ ಅದನ್ನು ನರೇಂದ್ರ ಮೋದಿ ವಿಸ್ತಾರ ಮಾಡಿದ್ದಾರೆ. ಇದೇನಾದರೂ ಸಕ್ಸಸ್ಫುಲ್ ಆದ್ರೆ ಮಿತ್ರರೇ, ಮುಂದಿನ ದಿನಗಳಲ್ಲಿ ರೈತ ಏನ್ ಬೆಳಿಬೇಕು ಅನ್ಕೊಳ್ತಾನೋ ಆ ಬೀಜ ನೇರವಾಗಿ ಅವನ ಮನೆಯಲ್ಲಿ ಬೀಜ ಡಾಕ್ನ ಮೂಲಕ ಬಂದ್ಬಿಡುತ್ತೆ. ಆ ಬೀಜವನ್ನು ಅವನು ಬಳಸ್ಕೊಳ್ಬಹುದು. ಯಾವುದೋ ಫಾರಿನ್ ಕಂಪನಿಗಳ ಎದುರುಗಡೆ ಜೋತಾಡಬೇಕಾದಂತ ಅಗತ್ಯ ಇಲ್ಲ ಅಂತ ನರೇಂದ್ರ ಮೋದಿ ಕನಸು ಕಟ್ತಾ ಇದ್ದಾರಲ್ಲ, ಆರ್ಡಿನರಿ ಕನಸು. ನರೇಂದ್ರ ಮೋದಿ ಬರೋಕ್ಕಿಂತ ಮುಂಚೆ ಯೂರಿಯಾಕ್ಕೋಸ್ಕರ ಹೆಂಗ್ ನೇತಾಡ್ತಿರ್ತಿದ್ರು ರೈತರು? ಕರ್ನಾಟಕದಲ್ಲಿ ಎಷ್ಟು ಬಾರಿ ಯೂರಿಯಾಗೋಸ್ಕರ ಲಾಠಿ ಚಾರ್ಜ್ ಆಗಿರೋ ನೆನಪಿಗೇನು? ನರೇಂದ್ರ ಮೋದಿ ಬಂದ 5 ವರ್ಷಗಳಲ್ಲಿ ಒಮ್ಮೆ ಯೂರಿಯಾಗೋಸ್ಕರ ಗಲಾಟೆ ನಡೆದಿದ್ದು ಇಡೀ ದೇಶದಲ್ಲಿ ರಿಪೋರ್ಟ್ ಆಗಲಿಲ್ಲಲ್ಲ. ಯಾಕೆ ಅಂತಂದ್ರೆ ನರೇಂದ್ರ ಮೋದಿ ಗೊತ್ತಾಯ್ತು, ಸಬ್ಸಿಡಿ ರೇಟ್ ನಲ್ಲಿ ರೈತರಿಗೆ ಕೊಡೋ ಯೂರಿಯಾನ ಫ್ಯಾಕ್ಟರಿಗಳವರು ತಗೊಂಡೋಗ್ಬಿಡ್ತಾರೆ, ತಮಗೆ ಬೇಕು ಅಂತ ಅಷ್ಟನ್ನು ಖರ್ಚು ಮಾಡ್ಕೊಂಡು ಬಿಡ್ತಾರೆ, ರೈತನಿಗೆ ಸಿಗೋದೆಲ್ಲ ಫ್ಯಾಕ್ಟರಿಗೆ ಹೋಗ್ತಿದೆ ಅಂತ ಗೊತ್ತಾದಾಗ ಯಾವುದೋ ಒಬ್ಬ ರೈತ ಕೊಟ್ಟ ಐಡಿಯಾ ನರೇಂದ್ರ ಮೋದಿ ಬಳಸ್ಕೊಂಡ್ರು. ಯೂರಿಯಾಕ್ಕೆ ಬೇವಿನ ಎಣ್ಣೆ ಲೇಪಿಸಿದ್ರೆ ಫ್ಯಾಕ್ಟರಿಗಳವರಿಗೆ ಉಪಯೋಗ ಇಲ್ಲ, ರೈತನಿಗೆ ನಷ್ಟ ಇಲ್ಲ ಅಂದ ಮೇಲೆ ನರೇಂದ್ರ ಮೋದಿ ಬೇವಿನ ಎಣ್ಣೆ ಲೇಪಿಸಿದ್ರು. ಈಗ 1 ಮೂಟೆ ಯೂರಿಯಾ ಫ್ಯಾಕ್ಟರಿಗಳಿಗೆ ಹೋಗಲ್ಲ, ರೈತನಿಗೆ ಬೇಕಾದ ಯೂರಿಯಾ ಸಿಗುತ್ತೆ. ನರೇಂದ್ರ ಮೋದಿ ಮಾಡಿದ ಕೆಲಸ ಅಲ್ಲ. ಈ ದೇಶದ ರೈತ ನನಗೆ ಮಳೆ ಬರಲಿಲ್ಲ, ಬೆಳೆ ಹಾಳಾಗೋಯ್ತು ಅಂತ ಮತ್ತೆ ಸರ್ಕಾರದ ಮುಂದೆ ಕಣ್ಣೀರು ಹಾಕ್ತಾ ಕೂತ್ಕೋಬೇಕು. 6 ತಿಂಗಳು 8 ತಿಂಗಳು ಸರ್ಕಾರದ ಮುಂದೆ ಗೋಗರಿಬೇಕು. ಎಲ್ಲಿವರೆಗೂ ರೈತ ಗೋಗರಿತಿರ್ತಾನೋ, ಎಲ್ಲಿವರೆಗೂ ಅವನು ರೋಡ್ ಬ್ಲಾಕ್ ಮಾಡ್ತಿರ್ತಾನೋ, ಅಲ್ಲಿವರೆಗೂ ಸರ್ಕಾರದಲ್ಲಿರೋ ಮಂತ್ರಿಗಳಿಗೆ ರೈತನ ಹೆಸರಲ್ಲಿ ದುಡ್ಡು ಲೂಟಿ ಮಾಡೋದು ಸುಲಭ. ಅದಕ್ಕೆ ನರೇಂದ್ರ ಮೋದಿ ಹೇಳಿದ್ರು, ರೈತ ಯಾಕೆ ಸರ್ಕಾರದ ಮುಂದೆ ಗೋಗರಿಬೇಕು? ಹೇಗೆ ಕಾರ್ ಆಕ್ಸಿಡೆಂಟ್ ಆದಾಗ ಮುಖ್ಯಮಂತ್ರಿ ದುಡ್ಡು ಕೊಡಬೇಕು ಅಂತ ಜನ ಕಾಯ್ದೆ ಅದಕ್ಕಿರುವಂತ ವಿಮಾ ಯೋಜನೆಯನ್ನ ಬಳಸ್ಕೊಳ್ತಾರೋ, ಹಂಗೆ ಫಸಲ್ ಬಿಮಾ ಯೋಜನೆಯನ್ನ ಜಾರಿಗೆ ತಂದು ಈ ಬಿಮಾ ನೀವು ಕಟ್ಟಿಕೊಂಡ್ರೆ ನಿಮ್ಗೆ ಏನ್ ನಷ್ಟ ಆದ್ರೂ ಕೂಡ ಬಿಮಾ ಕಂಪನಿ ಕೊಡುವಂತೆ ಮಾಡ್ತೀವಿ ಅಂತ ನರೇಂದ್ರ ಮೋದಿ ಫಸಲ್ ಬಿಮಾ ಯೋಜನೆ ತಗೊಂಡು ಬಂದ್ರಲ್ಲ. ನಂಗೆ ಗೊತ್ತು, ಅನೇಕ ರೈತರು ಇನ್ನೂ ಸರಿಯಾಗಿಲ್ಲ ಸರ್ ಅಂತ ಹೇಳ್ತಾರೆ. ಈ ರೈತರ ಒಟ್ಟಾರೆ ಜೀವನವನ್ನ ಹಾಳು ಮಾಡ್ಲಿಕ್ಕೆ 70 ವರ್ಷ ತಗೊಂಡಿದ್ದಾರೆ. ಸರಿ ಮಾಡ್ಲಿಕ್ಕೆ 3-4-5 ವರ್ಷಗಳಲ್ಲಿ ಆಗ್ಬಿಡಬೇಕು ಅಂತ ಬಯಸ್ತಾ ಇದ್ದೀರಲ್ಲ. ನನಗೆ ಯಾರೋ ಮೊನ್ನೆ ಹೇಳ್ತಾ ಇದ್ರು, ಚಕ್ರವರ್ತಿ ಅವರೇ, KGF ಫಿಲಂ ಮಾಡ್ಲಿಕ್ಕೆ 3 ವರ್ಷ ಬೇಕಾಗಿತ್ತೆ, ಹಾಳಾಗೋಗಿರೋ ಈ ದೇಶವನ್ನ ಸರಿ ಮಾಡ್ಲಿಕ್ಕೆ 5 ವರ್ಷದಲ್ಲಿ ಎಲ್ಲ ಮಾಡ್ಬಿಡ್ಬೇಕು ಅಂತ ನರೇಂದ್ರ ಮೋದಿ ಕೇಳಿದ್ರೆ ಹೇಗೆ ಅಂತ ಸ್ವಲ್ಪ ಆಲೋಚನೆ ಮಾಡಿ ಇನ್ನು 5 ವರ್ಷಗಳ ಕಾಲದ ಅವಧಿಯನ್ನು ನರೇಂದ್ರ ಮೋದಿ ಅವರಿಗೆ ಕೊಡಬೇಕು ಅಂತ. ಮಿತ್ರರೇ, ಕೃಷಿಯ ವಿಚಾರವಾಗಿ ನರೇಂದ್ರ ಮೋದಿ ಅವರು ಎಷ್ಟು ಗಂಭೀರವಾದ ಆಲೋಚನೆಗಳನ್ನ ಮಾಡಿದ್ರ ಪರಿಣಾಮವಾಗಿ ಉತ್ತರ ಭಾರತದ ಖಾರಿಫ್ ಬೆಳೆಗಳೆಲ್ಲ ಈ ಬಾರಿ ಅದ್ಭುತವಾಗಿ ಬಂದಿವೆ. ಈ ದೇಶದ GDP ದಿನೇ 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 ಏರ್ತಾ ಇದೆಯಲ್ಲ, ಚೀನಾದ GDPಯನ್ನ ಹಿಂದಿಕ್ಕಿ ಭಾರತದ GDP ಓಡ್ತಾ ಇದೆಯಲ್ಲ, ಇದಕ್ಕೆ ಕಾರಣ ಈ ದೇಶದಲ್ಲಿ ಕೃಷಿ ಪ್ರಯೋಗದಲ್ಲಾದಂತಹ ಬದಲಾವಣೆಗಳು, ನರೇಂದ್ರ ಮೋದಿ ಅವರು ತರಲಿಕ್ಕೆ ಪಟ್ಟಂತ ಪ್ರಯತ್ನಗಳು ಅಂತ. ಇದು ಉಲ್ಟಾ ಕಾಂಗ್ರೆಸ್ ತರಲಿಕ್ಕೆ ಹೊರಟಿರುವಂತ ಯೋಜನೆ ಯಾವಾಗ ಗೊತ್ತಾ? ಕೇಳಿದ್ರೆ ನಗು ಬರುತ್ತೆ ನನಗೆ. ಇದ್ದಕ್ಕಿದ್ದಂತೆ ಒಂದಿನ ರಾಹುಲ್ ಗಾಂಧಿ ಹೇಳ್ದ, ನ್ಯಾಯ ಸ್ಕೀಮ್ ಅಂತ ತರಲಿಕ್ಕೆ ಹೊರಟಿದ್ದೀನಿ, ನ್ಯೂನತಮ್ ಆಯ ಯೋಜನಾ ಅಂತ. ನ್ಯೂನತಮ್ ಆಯ ಯೋಜನಾ ಅಂದ್ರೆ ಏನ್ ಗೊತ್ತಾ? ಬಡ ಪರಿವಾರಗಳಿಗೆ ತಿಂಗಳಿಗೆ 6,000 ರೂಪಾಯಿ ಕೊಡೋದು. ತಿಂಗಳಿಗೆ 6,000 ರೂಪಾಯಿ ಬಡ ಪರಿವಾರಕ್ಕೆ ಕೊಡೋದು ಅಂತಂದ್ರೆ ವರ್ಷಕ್ಕೆ 72,000 ರೂಪಾಯಿ ಕೊಡೋದು ಅಂತ. ಇದನ್ನ ಮೊದಲನೇ ಪ್ರೆಸ್ ಮೀಟ್ ತೆಗೆದುಕೊಂಡಾಗ ರಾಹುಲ್ ಗಾಂಧಿ ಏನ್ ಹೇಳ್ದ ಅಂತಂದ್ರೆ, ಈ ದೇಶದಲ್ಲಿ 12,000 ರೂಪಾಯಿಗಿಂತ ಕಡಿಮೆ ಯಾರು ದುಡಿತಾರೋ ಅವರು ಬಡ ಪರಿವಾರ, ಅಂತವರಿಗೆ 12,000 ಕಂಪ್ಲೀಟ್ ಮಾಡ್ಲಿಕ್ಕೆ ಬೇಕಾಗಿರೋ ವ್ಯವಸ್ಥೆ ನಾನು ಮಾಡ್ಕೊಡ್ತೀನಿ ಅಂತ ರಾಹುಲ್ ಗಾಂಧಿ ಹೇಳಿದ. ಅದರ ಅರ್ಥ ಏನ್ ಗೊತ್ತೇನು? ನನ್ನ ಪರಿವಾರದವರು ತಿಂಗಳಿಗೆ 11,000 ರೂಪಾಯಿ ದುಡಿದ್ರೆ ಸರ್ಕಾರ 1,000 ರೂಪಾಯಿ ಕೊಡುತ್ತೆ. ಸೊ ನಾನು ಕರೆಕ್ಟ್ ಆಗಿ ಬ್ಯಾಲೆನ್ಸ್ ಆಗುತ್ತೆ. ನನ್ನ ಪಕ್ಕದ ಪರಿವಾರದವರು ತಿಂಗಳಿಗೆ 6,000 ರೂಪಾಯಿ ದುಡಿತಾ ಇದ್ರೆ ಸರ್ಕಾರ ಅವರಿಗೆ 6,000 ರೂಪಾಯಿ ಕೊಡುತ್ತೆ. ಈಗ ನಾನೇನ್ ಮಾಡ್ತೀನಿ ಗೊತ್ತಾ? ಮುಂದಿನ ತಿಂಗಳಿಂದ ನಾನೇ 11,000 ರೂಪಾಯಿ ದುಡಿಬೇಕು, ನಾನು 6,000 ರೂಪಾಯಿ ದುಡಿತೀನಿ ಅಂತ ನನ್ನ ಕೆಲಸವನ್ನು ಕಡಿಮೆ ಮಾಡಿ ಮೊಬೈಲ್ ಹಿಡ್ಕೊಂಡು ಪಬ್ಜಿ ಆಡ್ತಾ ಕೂತು ಬಿಡ್ತೀನಿ. ನಾನೇ ಕೆಲಸ ಮಾಡ್ತೀನಿ. ಈಗಲೇ ಕೆಲಸಕ್ಕೆ ಜನ ಇಲ್ಲ, ಈಗಲೇ ಹೋಟೆಲ್ ಉದ್ಯಮದವ್ರನ್ನ ಕೇಳಿ ಕೆಲಸಕ್ಕೆ ಯಾರು ಇಲ್ಲ, ರೈತರನ್ನ ಕೇಳಿ ಬೆಳೆ ಕಟಾವ್ ಟೈಮಲ್ಲಿ ಯಾರಾದ್ರೂ ಸಿಗ್ತಾರ ಅಂತ ಯಾರು ಇಲ್ಲ, ಆಟೋಮೊಬೈಲ್ ಉದ್ಯಮವನ್ನು ಕೇಳಿ ಕೆಲಸದವ್ರು ಸಿಗ್ತಾರ ಅಂದ್ರೆ ಕೆಲಸದವ್ರಿಲ್ಲ, ಈಗಲೇ ಕೆಲಸದವ್ರಿಲ್ಲ, ಈಗಲೇ ತಾರುಣ್ಯವನ್ನ ಹಾಳು ಮಾಡಿ ಕೂತಿದ್ದೀವಿ. ಅಂಥದ್ರಲ್ಲಿ ತಿಂಗಳಿಗೆ 6,000
ಪಕ್ಕಕ್ಕೆ ತಳ್ಳಿ ಕಾಂಗ್ರೆಸ್ಸಿನ ಇತರೆ ನಾಯಕರು ಬಂದು ಹೇಳಿದ್ರು, ಅದು ರಾಹುಲ್ ಗಾಂಧಿ ಹೇಳಿದಂತೆ ಟಾಪ್ ಅಪ್ ಸ್ಕೀಮ್ ಅಲ್ಲ, ಬದಲಿಗೆ ಈ ದೇಶದ ಬಡ 5 ಕೋಟಿ ಪರಿವಾರಗಳಿಗೆ ವರ್ಷಕ್ಕೆ 72,000 ರೂಪಾಯಿ ಕೊಡೋ ಸ್ಕೀಮ್. ಬಡ 5 ಕೋಟಿ ಪರಿವಾರಗಳಿಗೆ. 5 ಕೋಟಿ ಬಡ ಪರಿವಾರಗಳು ಯಾವುದು ಅಂತ ಇದುವರೆಗೂ ಯಾವ ಡಾಟಾನೂ ಇಲ್ಲ. ಈಗ ಡಾಟಾ ಇಲ್ಲ. ಯಾರ್ಯಾರು ಬಡವರು ಕೈ ಎತ್ತಿ ಅಂತ ಹೇಳಿದ್ರೆ ದೇವರನಗೂ ಹೇಳಿ ನಾವೆಲ್ಲರೂ ಕೈ ಎತ್ತಿವೋ ಇಲ್ಲ. ವರ್ಷಕ್ಕೆ 72,000 ರೂಪಾಯಿ ಬಿಟ್ಟಿ ಸಿಗೋದಾದ್ರೆ ನನ್ನ ಬಡವ ಅಂತ ಕರ್ಕೊಳ್ಳಿಕ್ಕೆ ಏನ್ ಧಾರಣಿ ನನಗೆ? ಆಯ್ತಪ್ಪ, ನಾನು ಬಡವ 72,000 ರೂಪಾಯಿ ಕೊಡು ಅಂತ. ನರೇಂದ್ರ ಮೋದಿ 5 ವರ್ಷಗಳಲ್ಲಿ ಎಷ್ಟು ಪ್ರಯತ್ನ ಪಟ್ಟು ಅಂತಂದ್ರೆ, ಈ ದೇಶದ ಪ್ರತಿಯೊಬ್ಬನು 56 ಇಂಚಿನ ಎದೆವನಾಗಬೇಕು, ಪಾಕಿಸ್ತಾನದ ಎದುರಿಗೆ ಎದೆ ಎತ್ಕೊಂಡು ನಿಲ್ಲಿಸ್ಕೋಬೇಕು, ಅಮೆರಿಕಾದ ಎದುರಿಗೆ ಎದೆ ಎತ್ಕೊಂಡು ನಿಲ್ಲಬೇಕು, ಜಗತ್ತಿನ ಶ್ರೀಮಂತ ರಾಷ್ಟ್ರ